ಇವತ್ತು ಹಿಸ್ಟ್ರಿ ಕ್ಲಾಸ್ ಸಂಬಂಧಪಟ್ಟಂಗೆ ಸ್ವಲ್ಪ MCQs ಹಾಕಿದ್ವಿ. ಯಾಕಂದ್ರೆ ನಮ್ಮಲ್ಲಿ ಲೈವ್ ಕ್ಲಾಸ್ ಈಗ ಹಿಸ್ಟ್ರಿ ನಡೀತಾ ಇದೆ, ಪ್ರಾಚೀನ ಭಾರತ ನಡೀತಾ ಇದೆ ನಮ್ಮಲ್ಲಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ರಿಂದ ಕ್ಲಾಸ್ ತಗೊಳಕ್ ಆಗ್ಲಿಲ್ಲ. ಸೊ ಆದ್ರೂ ಏನೋ ಸುಮ್ನೆ ಕೂತ್ಕೊಳಕ್ ಮನ್ಸು ಬರ್ಲಿಲ್ಲ. ಅಟ್ಲೀಸ್ಟ್ ಫ್ರೀ ಆಗಿ ನಮ್ಮ ಫೇಸ್ಬುಕ್ ಫ್ರೆಂಡ್ಸ್ಗೆ ತುಂಬಾ ಜನ ಕೇಳ್ತಾ ಇದ್ರು, ಸರ್ ಬನ್ನಿ ಹೇಳಿ ಸರ್ ಏನಾದ್ರು ಮಾತಾಡಿ ಅಂತ. ಅದಕ್ಕೋಸ್ಕರ ಫ್ರೀ ಮಾಡ್ಕೊಂಡು ಲೇಟ್ ಆಗಿದೆ, ಸಾರಿ, ಅದಕ್ಕೆ ಯಾರು ಬೇಜಾರು ಮಾಡ್ಕೋಬಿಡಿ. ನೆನಪಿಗಾಗಿ ಪ್ರಾಚೀನ ಭಾರತ ನಡೀತಾ ಇದೆಯಲ್ಲ, ಆ ನೆನಪಿಗೋಸ್ಕರ ಹಿಸ್ಟ್ರಿನ ಆಡ್ ಮಾಡಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್, ಯಾಕಂದ್ರೆ ಮೈನ್ ಆಗಿ ಪೊಲೀಸ್ ನೆಕ್ಸ್ಟ್ ಅಪ್ಕಮಿಂಗ್ FDA ಆಸ್ಪೆಕ್ಟ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹುಡುಕಿದ್ವಿ. ಓಕೆ, ನಿಮ್ಮ ಆನ್ಸರ್ಸ್ ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಸ್ಕ್ರೀನ್ ಮೇಲೆ ಇರೋದನ್ನ ಕ್ಲಿಯರ್ ಮಾಡ್ತೀನಿ. ಹ್ಯಾಪಿ ಟೀಚರ್ಸ್ ಡೇ ಅಂತಿದ್ದಾರೆ. ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಒಳ್ಳೆಯದು, ಶಿಕ್ಷಕರ ದಿನಾಚರಣೆ ಎಲ್ಲ ಟೀಚರ್ಸ್ಗೂ ಅಷ್ಟೇ, ನಿಮ್ಗೂ ಅಷ್ಟೇ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇಲ್ಲಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ನಿಮ್ಮ ಆನ್ಸರ್ಸ್ ನ ಕೆಳಗಡೆ ಕಮೆಂಟ್ ಮಾಡಿ. ಶ್ವೇತಾಂಬರ ಪಂಥವು ಯಾರ ನಾಯಕತ್ವದಲ್ಲಿ ರೂಪುಗೊಂಡಿತು? ನಿಮ್ಮ ಆನ್ಸರ್ಸ್ ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸಾಧ್ಯವಾದ್ರೆ ಶೇರ್ ಮಾಡ್ರಪ್ಪ, ಅಲ್ಲಿ ಕಮೆಂಟ್ ಪಕ್ಕದಲ್ಲೇ ಶೇರ್ ಅಂತ ಇದೆ, ಶೇರ್ ಮಾಡಿ, ಅಟ್ಲೀಸ್ಟ್ ಸಪೋರ್ಟ್ ಮಾಡಿ. ನೋಡಿ, ನಮ್ಮ ಸುಗುರೇಶ ಸೂರ್ಯ ಅವರು ಶೇರ್ ಮಾಡಿದ್ದಾರೆ, ವೆರಿ ಗುಡ್. ಶೇರ್ ಮಾಡ್ರು, ಪಕ್ಕದಲ್ಲಿ ನಿಮಗೆ ಶೇರ್ ಅಂತ ಆಪ್ಷನ್ಸ್ ಬರುತ್ತೆ ಕಮೆಂಟ್ ಪಕ್ಕದಲ್ಲಿ. ಸಪೋರ್ಟ್ ಮಾಡಿ ನಮಗೂನು, ಅವ್ರು ಡಿಸೈಡ್ ಮಾಡ್ಕೋತಾರೆ, ನಮ್ಮ ಹುಡುಗರು ನೋಡೋರು ಡಿಸೈಡ್ ಮಾಡ್ಕೊಂತಾರೆ. ಇರ್ಲಿ, ಶ್ವೇತಾಂಬರ ಪಂಥವು ಯಾರ ನಾಯಕತ್ವದಲ್ಲಿ ರೂಪುಗೊಂಡಿತು? ಇದಕ್ಕೆ ಸರಿ ಉತ್ತರ ಬಂದು ಸ್ಥೂಲಬಾಹು. ತುಂಬಾ ಜನ ತಪ್ಪಾಗ್ತಾ ಇದ್ದೀರಾ, ಇದಕ್ಕೆಲ್ಲರೂ ಭದ್ರಬಾಹು ಅಂತ ಆಗ್ತಾ ಇದ್ದೀರಾ. ಭದ್ರಬಾಹು ಬಂದ್ಬಿಟ್ಟು ದಿಗಂಬರ ಪಂಥಕ್ಕೆ ಲೀಡ್ರು. ಸ್ಥೂಲಬಾಹು ಬಂದ್ಬಿಟ್ಟು ಇವರು ಶ್ವೇತಾಂಬರ, ಇದಕ್ಕೆ ಲೀಡ್ರು. ಗೊತ್ತಿದೆಯಲ್ಲ ನಿಮ್ಗೆ, ಎರಡು ತರ ಬರುತ್ತೆ, ಶ್ವೇತಾಂಬರ ಮತ್ತೆ ದಿಗಂಬರ ಅಂತ ಎರಡು ಬರುತ್ತೆ, ಗೊತ್ತೆಲ್ಲ ನಿಮ್ಗೆ. ಜೈನರಲ್ಲಿ ಎರಡು ಪಂಗಡಗಳು, ಶ್ವೇತಾಂಬರ ಮತ್ತೆ ದಿಗಂಬರ ಅಂತ. ಶ್ವೇತಾಂಬರ ಅಂದ್ರೆ ಇವರು ಬಿಳಿ ಬಟ್ಟೆ ಹಾಕ್ತಾರೆ, ದಿಗಂಬರ ಅಂತಂದ್ರೆ ಇವರು ಬಟ್ಟೆ ಹಾಕಲ್ಲ. ಸೊ ಗೊತ್ತಿದೆ ನಿಮ್ಗಿದು, ಇದೆಲ್ಲ ನೀವು ಓದಿರ್ತೀರ ಹಿಸ್ಟ್ರಿ ಓದ್ಬೇಕಾದ್ರೆ. ಜನರಲ್ ಆಗಿ ಲೀಡರ್ ಯಾರಪ್ಪ ಅಂತಂದ್ರೆ ಇದಕ್ಕೆ ಶ್ವೇತಾಂಬರಕ್ಕೆ ಬಂದು ಸ್ಥೂಲಬಾಹು, ಇದಕ್ಕೆ ಭದ್ರಬಾಹು ದಿಗಂಬರಕ್ಕೆ. ಸೊ ಇಲ್ಲಿ ಕೇಳಿರೋದು ಶ್ವೇತಾಂಬರ, ಅದಕ್ಕೋಸ್ಕರ ರೈಟ್ ಆನ್ಸರ್ ಸ್ಥೂಲಬಾಹು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದ ಈ ಕೆಳಗಿನ ಯಾವ ನಗರಗಳಲ್ಲಿ ವಿಶ್ವದ ಮೊದಲ ಸಂಪೂರ್ಣ ಗ್ರಾನೈಟ್ ದೇವಾಲಯವಿದೆ? ಅಂದ್ರೆ ದೇವಾಲಯ ನಿರ್ಮಾಣ ಆಗಿದೆ. ವಿಶ್ವದಲ್ಲೇ ಮೊದಲು ಗ್ರಾನೈಟ್ ಅಲ್ಲಿ ಕಟ್ಟಿದಂತ ದೇವಾಲಯ ಯಾವುದು? ಫಸ್ಟ್ ಗ್ರಾನೈಟ್ ದೇವಾಲಯ ಯಾವುದು, ಎಲ್ಲಿದೆ? ಆಮೇಲೆ ಇವರು ಸುಗುರೇಶ ಸೂರ್ಯ ಅವರು, ಸರ್ ಶ್ವೇತಾಂಬರ ಉತ್ತರ ಭಾರತಕ್ಕೆ ಸೀಮಿತ. ಕರೆಕ್ಟ್ ಸುರುಗೇಶ್ ಅವರೇ, ಉತ್ತರ ಭಾರತದಲ್ಲಿ ಜಾಸ್ತಿ ಪ್ರಚಲಿತದಲ್ಲಿರೋದು ಶ್ವೇತಾಂಬರ. ನಮ್ಮ ದಕ್ಷಿಣ ಭಾರತದಲ್ಲಿ ದಿಗಂಬರರು ಜಾಸ್ತಿ ಇದ್ದಾರೆ, ಗೊತ್ತಿದೆ ನಿಮ್ಗೆ. ಶ್ರವಣ ಬೆಳಗೊಳ ಇಲ್ಲೆಲ್ಲ ದಿಗಂಬರರು ಜಾಸ್ತಿ, ದಕ್ಷಿಣ ಭಾರತದಲ್ಲಿ ದಿಗಂಬರರು. ಸೊ ಮೊದಲ ಗ್ರಾನೈಟ್ ದೇವಾಲಯ, ಇದಕ್ಕೆ ಸರಿ ಉತ್ತರ ಬಂದು ತಂಜಾವೂರು. ಯಾವ್ದಪ್ಪ ಅಂದ್ರೆ ಬೃಹದೇಶ್ವರ ಟೆಂಪಲ್ ಕೇಳಿದಿರಲ್ವಾ? ಬೃಹದೇಶ್ವರ ವೆರಿ ವೆರಿ ಇಂಪಾರ್ಟೆಂಟ್. ಭಾರತದಲ್ಲೇ ಅತಿ ಎತ್ತರವಾದ ವಿಮಾನಾಕಾರದ ದೇವಾಲಯ, ದ್ರಾವಿಡ ಶೈಲಿಯ ದೇವಾಲಯ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವುದು? ಬೃಹದೇಶ್ವರ ದೇವಾಲಯ ಎಲ್ಲಿದೆ? ತಂಜಾವೂರಲ್ಲಿದೆ. ಇದು ಭಾರತದ ಮೊದಲ ಗ್ರಾನೈಟ್ ದೇವಾಲಯ ಅಂದ್ರು ಸರಿ, ವಿಶ್ವದ ಮೊದಲ ಸಂಪೂರ್ಣ ಗ್ರಾನೈಟ್ ದೇವಾಲಯ ಅಂದ್ರು ಕರೆಕ್ಟ್. ವರ್ಲ್ಡ್ ಅಲ್ಲೇ ಫಸ್ಟ್ ಅಂತ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್, ತಿಳ್ಕೊಳ್ಳಿ. ಆಮೇಲೆ ಅದ್ ಕಟ್ಟಿದ್ಯಾರು ಅದೆಲ್ಲ ನೀವು ಇಷ್ಟೆಲ್ಲ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಹೆಚ್ಚಿನ ಚೋಳ ದೇವಾಲಯಗಳಲ್ಲಿನ ದೇವರು ಯಾವುದು?
ಹೆಚ್ಚಿನ ಚೋಳ ದೇವಾಲಯಗಳಲ್ಲಿ ನೀವು ಯಾವ ದೇವರನ್ನ ಕಾಣ್ತೀರಾ ಅಂತ. ಚೋಳರ ಬಗ್ಗೆ ಓದಿದ್ರೆ ಅವರ ದೇವಸ್ಥಾನಗಳು ಯಾವ್ದು ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಆನ್ಸರ್ ಮಾಡ್ಬೇಕು, ನಿಮ್ಮ ಆನ್ಸರ್ಸ್ ಏನು ಅಂತ. ಹೆಚ್ಚಿನ ಚೋಳ ದೇವಾಲಯಗಳಲ್ಲಿ ಯಾವ್ದನ್ನ ಕಾಣ್ತೀರಾ ನೀವು ಅಂತ. ಸೊ ತುಂಬಾ ಜನ ತಪ್ಪಾಗ್ತಿದ್ದೀರಾ. ನೀವು ಚೋಳ ದೇವಾಲಯಗಳಲ್ಲಿ ನೀವು ಜಾಸ್ತಿ ಶಿವನ ವಿಗ್ರಹವನ್ನ ಕಾಣ್ತೀರಾ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದ್ದಾನೆ ಕ್ವಶನ್ ಇದನ್ನ. ಸೊ ನೆನ್ಪಿಟ್ಕೊಳ್ಳಿ, ಚೋಳ ದೇವಾಲಯಗಳಲ್ಲಿ ನೀವು ಜಾಸ್ತಿ ಶಿವ ದೇವಾಲಯವನ್ನ ನೋಡ್ತೀರಾ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಬಹುಶಃ ಭಾರತದಲ್ಲಿ ಬಳಸಿದ ಮೊದಲ ಲೋಹ? ಕಮೆಂಟ್ ಮಾಡ್ರಿ ನಿಮ್ಮ ಆನ್ಸರ್ಸ್ ನ. ಯಾವುದು ಫಸ್ಟ್ ಮೆಟಲ್ ಬಳಸಿದ್ದು ಅಂತ ಕೇಳಿದರೆ ಕಮೆಂಟ್ ಮಾಡ್ತಿದ್ರೆ ವೆರಿ ಗುಡ್. ಮಾಡಿ ಕಮೆಂಟ್, ಅದು ಟ್ರೈ ಮಾಡ್ರಿ, ಏನಾಗಲ್ಲ. ಭಾರತದಲ್ಲಿ ಮೊದಲು ಬಳಸಿದ ಲೋಹ ಯಾವ್ದಪ್ಪ ಅಂದ್ರೆ ತಾಮ್ರ. ಅಂದ್ರೆ ಮನುಷ್ಯ ಬಳಸಿದ ಮೊದಲ ಲೋಹ ಯಾವುದು ಅಂತಂದ್ರೆ ತಾಮ್ರ. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಓದಿರ್ತೀರಾ ಇತಿಹಾಸ ಪೂರ್ವ ಕಾಲದಲ್ಲಿ, ಅಲ್ಲಿ ಇದೆಲ್ಲ ಸ್ಟಡಿ ಮಾಡಿರ್ತೀರಾ. ಸಿಂಧು ನಾಗರಿಕತೆ ಅದೆಲ್ಲ ಓದ್ಬೇಕಾದ್ರೆ ನಿಮಗೆ ಬಂದಿರುತ್ತೆ ಕ್ವಶನ್. ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾ ಇರ್ತಾನೆ, ಈಸಿ ಕ್ವಶನ್ ಇರ್ಬೋದು ಇದು. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಅಂದ್ರೆ ಇಲ್ಲಿ ಕೆಲವು ಕೃತಿಗಳನ್ನ ಕೊಟ್ಟಿದೀವಿ. ಮೇಲಿನವುಗಳಲ್ಲಿ ಯಾವುದು ಹರ್ಷನ ಕೃತಿಗಳು? ಹರ್ಷವರ್ಧನ ಕೃತಿಗಳು ಯಾವುದು? ಹರ್ಷವರ್ಧನನ ಕೃತಿಗಳು ಯಾವುದು? ನಿಮ್ಮ ಕಮೆಂಟ್ ನ ವೆರಿ ಗುಡ್ ಆಗ್ತಾ ಇದ್ದಾರೆ ತುಂಬಾ ಜನ. ನೋಡಿ, ನೀಟಾಗಿ ನೋಡ್ಕೊಂಡು ಆನ್ಸರ್ ಮಾಡಿ. ಸುಮ್ನೆ ಏನೇನೋ ಗೆಸ್ ಮಾಡಬೇಡಿ. ಓದಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು ಇವು. ಸೊ ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಯಾವುದು? ಬಿ, ಕೇವಲ 1, 2 ಮತ್ತು 3. ಸೊ ಹರ್ಷಚರಿತಂ ಇದು ಬರಲ್ಲ. ಇದು ಬಾಣಭಟ್ಟ ಅಂತ ಅವರು ರಚನೆ ಮಾಡಿದ್ದು. ಹರ್ಷಚರಿತಂನ ಬಾಣಭಟ್ಟ. ಈ ಮೂರು ಕೂಡ ನಾಗಾನಂದ, ರತ್ನಾವಳಿ ಮತ್ತೆ ಪ್ರಿಯದರ್ಶಿಕ, ಈ ಮೂರನ್ನು ಕೂಡ ಹರ್ಷವರ್ಧನ ರಚನೆ ಮಾಡ್ತಾನೆ. ಇದಕ್ಕೆ ಸರಿ ಉತ್ತರ 1, 2, 3. ಹರ್ಷಚರಿತಂ ಬರೆದಿದ್ದು ಬಾಣಭಟ್ಟ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾರನ್ನ ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ? ಪುರಾತತ್ವ ಶಾಸ್ತ್ರದ ಪಿತಾಮಹ ಯಾರನ್ನ ಕರೀತಾರೆ? ತುಂಬಾ ಇಂಪಾರ್ಟೆಂಟ್, ತುಂಬಾ ಸರಿ ಕೇಳಿದರೆ. ಇದಕ್ಕೆ ಸರಿ ಉತ್ತರ ಬಂದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ವೆರಿ ವೆರಿ ಇಂಪಾರ್ಟೆಂಟ್. ಇವರನ್ನ ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಸಿಂಧು ನಾಗರಿಕತೆ ಕಂಡುಹಿಡಿಯೋ ಟೈಮಲ್ಲಿ, ಅಂದ್ರೆ ಅದೆಲ್ಲ ನಿಮ್ಗೆ ಬಂತಲ್ಲ, ಪ್ರಪಂಚಕ್ಕೆ ಪರಿಚಯ ಆಗೋ ಟೈಮಲ್ಲಿ ರೈಲ್ವೆ ಹಳಿ ಅದು ಹಾಕಂತ ಸಂದರ್ಭಗಳಲ್ಲಿ ಅದರ ಅನ್ವೇಷಣೆ ಮಾಡೋದಕ್ಕೆ ಗೊತ್ತಲ್ಲ, ಅಲ್ಲಿ ಇಟ್ಟಿಗೆ ಮಡಿಕೆಗಳು ಈ ತರ ಎಲ್ಲ ಸಿಕ್ಕಿದಾಗ ಏನಿತ್ತು ಇಲ್ಲಿ ಮುಂಚೆ ಯಾವ್ದಾದ್ರು ನಾಗರಿಕತೆ ಇತ್ತ ಅಂತ ಸ್ಟಡಿ ಮಾಡಕ್ ಫಸ್ಟ್ ಅವಕಾಶ ಮಾಡಿಕೊಟ್ಟಿದ್ದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಬಟ್ ನೀವು ಕೆಲವ್ರಿಗೆ ಡೌಟ್ ಇರ್ಬೋದು, ಸರ್ ಇವ್ರಲ್ವಾ ಸರ್ ಲಾರ್ಡ್ ಕರ್ಜನ್? ಅವರು ಕರ್ಜನ್ ಬಂದ್ಬಿಟ್ಟು ಇಲಾಖೆ ಸ್ಟಾರ್ಟ್ ಮಾಡಿದ್ದು, ಪುರಾತತ್ವ ಇಲಾಖೆ.
ವೆರಿ ವೆರಿ ಇಂಪಾರ್ಟೆಂಟ್. ಪುರಾತತ್ವ ಇಲಾಖೆನ ಯಾರು ಸ್ಟಾರ್ಟ್ ಮಾಡಿದ್ರು ಡಿಪಾರ್ಟ್ಮೆಂಟ್ ಅಂದ್ರೆ ಮಾಡರ್ನ್ ಇಂಡಿಯಾಕ್ಕೆ ಸಂಬಂಧಪಟ್ಟಂಗೆ ಲಾರ್ಡ್ ಕರ್ಜನ್. ವೆರಿ ವೆರಿ ಇಂಪಾರ್ಟೆಂಟ್. ಯಾವ ತರ ಬೇಕಾದ್ರೂ ಕೇಳ್ಬೋದು, ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಕನ್ನಿಂಗ್ ಹ್ಯಾಮ್ ಮತ್ತೆ ಕರ್ಜನ್ ಇಬ್ರು ಒಟ್ಟಿಗೆ ಕೊಡಲ್ಲ, ಆಯ್ತಾ. ಸೊ ಈ ನಮ್ಮ ಸಿಂಧು ನಾಗರಿಕತೆಯ ಬಗ್ಗೆ ಫಸ್ಟ್ ಇನ್ಫಾರ್ಮೇಶನ್ ಜಗತ್ತಿಗೆ ತಿಳಿಸ್ಕೊಟ್ಟರು ಇವರು, ಜಾನ್ ಮಾರ್ಷಲ್ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ನೀವು ಓದಿರ್ತೀರಾ, ಬೇಡ ಇಲ್ಲಿ ಡಿಸ್ಕಷನ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಯುಗವನ್ನು ತಾಮ್ರಯುಗ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ಯುಗವನ್ನ ತಾಮ್ರಯುಗ ಅಂತ ಕರೀತಾರೆ? ನೋಡಿ, ಶೇರ್ ಮಾಡ್ತಾ ಇಲ್ಲ, ಒಬ್ರು ಶೇರ್ ಮಾಡಿದ್ದಾರೆ. ಯಾರು? ಸೂರ್ಯ ಅವರು, ಸುಗುರೇಶ ಸೂರ್ಯ ಅವರು ಶೇರ್ ಮಾಡಿದ್ದಾರೆ. ಸ್ವಾತಿ ಭಟ್, ಮಂಜು ಜಲ್ಲಿ ಅವರೆಲ್ಲ ಆನ್ಸರ್ ಮಾಡ್ತಾ ಇದಾರೆ, ಬಟ್ ಶೇರ್ ಮಾಡ್ತಾ ಇಲ್ಲ ಅವರು. ಶೇರ್ ಮಾಡಿದ್ರೆ ಬೇರೆ ನೋಡ್ಕೊಬಿಡ್ತಾರೆ. ಸೊ ತಾಮ್ರಯುಗ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಚಾಲ್ಕೋಲಿಥಿಕ್ ಯುಗ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸ್ಟೋನೇಜ್ ಅಂದ್ರೆ ಕಲ್ಲಿನ ಯುಗ ಮತ್ತೆ ಲೋಹ ಯುಗ ಅಂತ ಬರ್ತದೆ. ಇತಿಹಾಸ ಪೂರ್ವ ಕಾಲದಲ್ಲಿ ಬೆಂಕಿ ಯಾವಾಗ ಅನ್ವೇಷಣೆ ಮಾಡಿದ್ರು, ಮನುಷ್ಯ ಯಾವ ಕಾಲದಲ್ಲಿ ಒಂದ್ ಕಡೆ ನೆಲೆ ಊರಕ್ ಸ್ಟಾರ್ಟ್ ಮಾಡ್ದ, ಬೇಟೆ ಯಾವ ಕಾಲದಲ್ಲಿ ಆಡ್ತಿದ್ದ, ನವಶಿಲಾಯುಗದಲ್ಲಿ ಏನು ಬದಲಾವಣೆ ಆಯ್ತು, ಇದೆಲ್ಲ ನೀವು ಡೀಟೇಲ್ ಆಗಿ ನಮ್ ಕ್ಲಾಸ್ ಯಾರಾದ್ರೂ ಅಟೆಂಡ್ ಆಗಿದ್ರೆ, ಮೊನ್ನೆ ನಡೀತಾ ಇದೆ, ಈಗಲೂ ಕೂಡ ಯಾರಾದ್ರೂ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ಅದ್ರ ವಿಡಿಯೋಸ್ ಎಲ್ಲ ನಿಮ್ಗೆ ಆಕ್ಸೆಸ್ ಸಿಗುತ್ತೆ, ಕಂಪ್ಲೀಟ್ ಆಗಿ ಕವರ್ ಮಾಡಿದೀವಿ ಅಲ್ಲಿ, ಆಯ್ತಾ. ಸೊ ತಾಮ್ರಯುಗ ಅಂದ್ರೆ ಚಾಲ್ಕೋಲಿಥಿಕ್ ಏಜ್ ಅಂತ ಕರೀತಾರೆ. ಸೊ ನಿಮ್ಗೆ ಗೊತ್ತಿರ್ಬೇಕು, ಚಾಲ್ಕೋ ಪೈರೇಟ್ಸ್ ಅಂತ ಎಲ್ಲ ಬರುತ್ತೆ ನಿಮ್ಗೆ, ಏನು ಸೈನ್ಸ್ಗೆ ಸಂಬಂಧಪಟ್ಟಂಗೆ. ತಾಮ್ರದ ಅದಿರುಗಳು, ಚಾಲ್ಕೋ ಅಂತಂದ್ರೆ ತಾಮ್ರ. ನೆಕ್ಸ್ಟ್ ಕ್ವಶನ್. ಮಹಾಮೋಕ್ಷ ಪರಿಷತ್ತನ್ನು ಹರ್ಷ ಅವರು ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಆಯೋಜಿಸಿದ್ದಾರೆ? ಅಂದ್ರೆ ಮಹಾಮೋಕ್ಷ ಪರಿಷತ್ ಅಂತ ಇದನ್ನ ಹರ್ಷವರ್ಧನ ಆರ್ಗನೈಸ್ ಮಾಡಿದ್ರು. ಸೊ ಇದನ್ನ ಯಾವ ಸ್ಥಳಗಳಲ್ಲಿ ಮಾಡಿದ್ರು ಅಂತ. ಅಭಿಜಿತ್ ಅಪ್ಪು ಅವರು ಶೇರ್ ಮಾಡಿದ್ದಾರೆ, ಕರೆಕ್ಟ್, ಗುಡ್. ಬೇರೆ ಇನ್ಯಾರು ಶೇರ್ ಮಾಡ್ತಾರೆ? ಶೇರ್ ಮಾಡ್ರಪ್ಪ ಸ್ವಲ್ಪ. ನಾಗರತ್ನ ಅಜ್ಜಿ ಅವರೇ ಶೇರ್ ಮಾಡ್ರಿ. ಶ್ರೀನಿವಾಸ ಶೇರ್ ಮಾಡಿ. ಸ್ವಾತಿ ಭಟ್ ಹೇಳಿದ್ರು ಶೇರ್ ಮಾಡ್ತಿಲ್ಲ, ವೆರಿ ಗುಡ್. ಮಂಜುನಾಥ್ ಹಳೆಗಾರ ಆನ್ಸರ್ ಮಾಡ್ತಾವ್ರೆ. ಮಹಾಮೋಕ್ಷ ಪರಿಷತ್ ಆನ್ಸರ್ ಮಾಡಿ, ಎಲ್ಲ ತಪ್ಪು ಉತ್ತರ ಕೊಡ್ತಾ ಇದ್ದೀರಾ. ಆನ್ಸರ್ ಕರೆಕ್ಟ್ ಆಗಿ ಮಾಡ್ರಿ. ಯಾರು ಓದಿಲ್ವಾ? ಎಲ್ಲ ತಪ್ಪು ಉತ್ತರ. ನೋಡಿ, ಮೆಜಾರಿಟಿ ತಪ್ಪು ಉತ್ತರ ಕೊಟ್ಟಿದ್ದೀರಾ ಇದಕ್ಕೆ. ಮಹಾಮೋಕ್ಷ ಪರಿಷತ್ತನ್ನ ಪ್ರತಿ ವರ್ಷ ಅಲಹಾಬಾದ್, ಪ್ರತಿ ವರ್ಷ ಅಲ್ಲ, ನಾನು ಹೇಳಿದ್ದು ಸುಮ್ನೆ ಪ್ರತಿ ವರ್ಷ ಅನ್ಬಿಟ್ಟು, ಮಹಾಮೋಕ್ಷ ಪರಿಷತ್ ಅಂದ್ಬಿಟ್ಟು ಹರ್ಷವರ್ಧನ್ ಅವರು ಆರ್ಗನೈಸ್ ಮಾಡಿದ್ರು. ಏನಕ್ಕಪ್ಪ ಅಂತಂದ್ರೆ, ಅಲಹಾಬಾದ್ ಅಲ್ಲಿ ಇವರ ಆಸ್ಥಾನಕ್ಕೆ ಬಂದಿದ್ರಲ್ಲ ಯಾರು, ಹ್ಯೂಯನ್ ಸಾಂಗ್ ಬಂದಿದ್ರಲ್ಲ, ಅವರಿಗೆ ಗೌರವ ಕೊಡೋದಕ್ಕೆ ಮತ್ತೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ. ಸೊ ಕೇಳಿದಾನೆ ಒಂದ್ಸರಿ ಕ್ವಶನ್, ಏನಕ್ಕೋಸ್ಕರ ಆರ್ಗನೈಸ್ ಮಾಡಿದ್ರು ಅಂದ್ರೆ ಮಹಾಮೋಕ್ಷ ಪರಿಷತ್ ಬಂದು ಅಲ್ಲಿ ಭಾಗಿಯಾದ್ರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಅಂದ್ಬಿಟ್ಟು, ಮತ್ತೆ ಚೀನಾ ಯಾತ್ರಿಕ ಹ್ಯೂಯನ್ ಸಾಂಗ್ ಬಂದಿದ್ರಲ್ಲ, ಅವ್ರಿಗೂ ಕೂಡ ಗೌರವ ಒಂದು ಇದನ್ನ ಕೊಡೋದಕ್ಕೋಸ್ಕರ ಮಹಾಮೋಕ್ಷ ಪರಿಷತ್ ಅನ್ನ ಆರ್ಗನೈಸ್ ಮಾಡಿದ್ರು. ಎಲ್ಲಿ? ಅಲಹಾಬಾದ್ ಅಲ್ಲಿ. ಈ ಅಲಹಾಬಾದ್ನೇನೆ ನೀವು ಎಷ್ಟೋ ಸರಿ ಪ್ರಯಾಗ್ ಅಂತ ಓದಿರ್ಬೇಕು, ಅದನ್ನ ಪ್ರಯಾಗ್ರಾಜ್ ಅಂತಾನು ಕರೀತಾರೆ. ಅಲಹಾಬಾದ್ನ ಪ್ರಯಾಗ್ರಾಜ್. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿದ್ದಾನೆ ಈ ಕ್ವಶನ್ ಕೂಡ. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ಪಾಲರಾಜರು ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು? ಪ್ರತಿ ಸರಿ ಹೇಳ್ತೀನಿ, ಶೇರ್ ಮಾಡಿ. ಶೇರ್ ಮಾಡಿ, ಪಕ್ಕದಲ್ಲೇ ಕಮೆಂಟ್ ಮಾಡೋದು, ಪಕ್ಕದಲ್ಲಿ ಜಸ್ಟ್ ಹಂಗೆ ಕ್ಲಿಕ್ ಮಾಡಿ.
ವಿಕ್ರಮಶೀಲ ವಿಶ್ವವಿದ್ಯಾಲಯ. ವಿಕ್ರಮಶೀಲ ವಿಶ್ವವಿದ್ಯಾಲಯ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಸ್ಥಾಪನೆ ಮಾಡಿದ್ದು ಪಾಲರ ರಾಜ ಧರ್ಮಪಾಲ ಅಂತ ಅಂದ್ಬಿಟ್ಟು. ಬಹಳ ಮುಖ್ಯವಾದ ಕ್ವಶನ್ ಇದು. ಬಿಹಾರದಲ್ಲಿ ಬರುತ್ತೆ ವಿಕ್ರಮಶೀಲ ಯೂನಿವರ್ಸಿಟಿ. ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆಯಲ್ಲ, ಹೀನಯಾನ ಮಹಾಯಾನ ಅಂತ ಅಂದ್ಬಿಟ್ಟು ಬೌದ್ಧ ಧರ್ಮದಲ್ಲಿ ಪ್ರಮುಖ 2 ಪಂಗಡಗಳಿದೆ. ಸೊ ಇದೇ ತರದಲ್ಲಿ ಇನ್ನೊಂದು ಬೌದ್ಧ ಧರ್ಮದಲ್ಲಿ ಒಂದು ಹೊಸ ಪಂಗಡ ಇದೆ. ಏನೋ ವಜ್ರಾಯನ, ವೆರಿ ವೆರಿ ಇಂಪಾರ್ಟೆಂಟ್. ವಜ್ರಾಯನ ಅಂತ ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾರೆ. ಆ ವಜ್ರಾಯನ ಅನ್ನೋ ಬೌದ್ಧರ ಪಂಗಡದ ಬಗ್ಗೆ ಜಾಸ್ತಿ ಸ್ಟಡೀಸ್ ಎಲ್ಲಿ, ಈ ವಿಕ್ರಮಶೀಲ ಯೂನಿವರ್ಸಿಟಿಯಲ್ಲಿ ನಡೀತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತದ್ದು. ಅದನ್ನ ಕಟ್ಟಿಸಿದ್ ಯಾರು ಅಂತ ಸಾಮಾನ್ಯ ಕೇಳ್ತಾ ಇರ್ತಾರೆ, ಧರ್ಮಪಾಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಮೊಘಲ್ ಚಕ್ರವರ್ತಿಗಳಲ್ಲಿ ಯಾರು ತಂಬಾಕು ಬಳಕೆಯನ್ನ ನಿಷೇಧಿಸಿದ್ದಾರೆ? ತಂಬಾಕು ಬಳಕೆಯನ್ನ ನಿಷೇಧ ಮಾಡಿರೋದು ಯಾರು? ಸೊ ಇವೆಲ್ಲ ಡಿಸ್ಕಸ್ ಮಾಡ್ತೀವಿ ನಮ್ಮ ಆನ್ಲೈನ್ ಕ್ಲಾಸ್ ಅಲ್ಲಿ. ನಿಮ್ಗೆ ಏನಾದ್ರೂ ಪೇ ಮಾಡೋರು ಅಕಸ್ಮಾತ್ ಈಗಲೂ ಇಷ್ಟು ಇವತ್ತೆಲ್ಲ ಕೆಲವರು ಜಾಯ್ನ್ ಆಗಿದ್ದಾರೆ, 9664100679 ಈ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ ಇದೇ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನೀವು ಈಗಲೂ ಕೂಡ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಆಯ್ತಾ? ಈ ನಂಬರ್ ಗೂಗಲ್ ಪೇ ಫೋನ್ ಪೇ ನಂಬರ್ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಜಹಾಂಗೀರ್. ವೆರಿ ವೆರಿ ಇಂಪಾರ್ಟೆಂಟ್. ಜಹಾಂಗೀರ್ ಅವರು ತಂಬಾಕು ಬಳಕೆನ ನಿಷೇಧ ಮಾಡಿದ್ರು. ಎಷ್ಟೋ ಜನ ಮೆಸೇಜ್ ಮಾಡ್ತಿದ್ದಾರೆ ಔರಂಗಜೇಬ್ ಅಂತ. ಔರಂಗಜೇಬ್ ಇಟ್ಸ್ ರಾಂಗ್ ಆನ್ಸರ್. ಸರಿಯಾದ ಉತ್ತರ ಅವ್ರು ನೀವ್ ಹೇಳ್ತಾ ಇರೋದು ಔರಂಗಜೇಬು ಮ್ಯೂಸಿಕ್, ಒಂದು ಕವಿಗೋಷ್ಠಿಗಳು ಇಂಥವನ್ನೆಲ್ಲ ನಿಲ್ಸಿದ್ದು ಔರಂಗಜೇಬು. ಬಟ್ ತಂಬಾಕು ಬಳಕೆಯನ್ನ ನಿಲ್ಸಿದ್ದು ನೋಡಿ, ಒಬ್ರು ಕೂಡ ಕರೆಕ್ಟ್ ಆನ್ಸರ್ ಮಾಡ್ಲಿಲ್ಲ. ಕರೆಕ್ಟ್ ಆನ್ಸರ್ ಬಂದು ಜಹಾಂಗೀರ್ ತಂಬಾಕು ಬಳಕೆಯನ್ನ ನಿಷೇಧ ಮಾಡಿದ್ದು. ಕನ್ಫ್ಯೂಸ್ ಆಗ್ಬಿಟ್ರಿ, ಔರಂಗಜೇಬ್ ಅಲ್ಲ. ಔರಂಗಜೇಬ್ ಅವರು ಆ ಸ್ಥಾನದಲ್ಲಿ ಹೇಳದ್ನಲ್ಲ ನಿಮ್ಗೆ, ಕವಿಗೋಷ್ಠಿಗಳು, ಡ್ಯಾನ್ಸ್, ಆ ಫಂಕ್ಷನ್ಸ್ ಅದು ಇದು ಮಾಡ್ತಿದ್ರಲ್ಲ, ಈ ತರದ್ನ ನಿಷೇಧ ಮಾಡಿದ್ದು ಅವರು. ಬಟ್ ತಂಬಾಕು ಬಳಕೆಯನ್ನು ನಿಷೇಧ ಮಾಡಿದ್ದು ಜಹಾಂಗೀರ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾರು ರಜಿಯಾ ಸುಲ್ತಾನ್ನ ಉತ್ತರಾಧಿಕಾರಿ ಯಾರು? ಈಗಿನ DGP IGP ಯಾರು ಅಂತಿದ್ದಾರೆ. ನಮ್ಮ ಒಂದು ಕ್ರೀಡಾ ಒಂದು MCQs ಇದೆ ನಮ್ಮ ಪೇಜ್ ಅಲ್ಲೇ, ಹೋಗಿ ನೋಡಿ, ಅಲ್ಲಿದೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್. ರಜಿಯಾ ಸುಲ್ತಾನ್ ಇವರ ಉತ್ತರಾಧಿಕಾರಿ ಯಾರು ಗೊತ್ತಿದೆ ನಿಮ್ಗೆ? ಡೆಲ್ಲಿ ಸುಲ್ತಾನೇಟ್ಸ್ ಅಲ್ಲಿ ರಜಿಯಾ ಸುಲ್ತಾನ್. ರಜಿಯಾ ಸುಲ್ತಾನ್ ಇಡೀ ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಏಕೈಕ ಮಹಿಳಾ ಒಬ್ಬ ರಾಣಿ ಯಾರು ಅಂದ್ರೆ ರಜಿಯಾ ಸುಲ್ತಾನ್. ಇವರ ನಂತರ ಬಂದಿದ್ ಯಾರು ಅಂತಂದ್ರೆ ಬಹರಾಮ್ ಶಾ. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಗೊತ್ತಿಲ್ಲ ಇದು. ರಜಿಯಾ ಸುಲ್ತಾನನ ನಂತರ ಬಂದಿರೋದು ಬಹರಾಮ್ ಶಾ ಅಂತ ಅಂದ್ಬಿಟ್ಟು. ಇವ್ರದೆಲ್ಲ ಜಾಸ್ತಿ ಅಷ್ಟೊಂದು ಇತಿಹಾಸ ಇಲ್ಲ, ಬಟ್ ಆದ್ರೂ ತಿಳ್ಕೊಂಡಿರ್ಬೇಕಾಗತ್ತೆ. ಏನ್ ಬೇಕಾದ್ರೂ ಕ್ವಶನ್ಸ್ಗಳನ್ನ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ನಾವೇನು ಇಂಪಾರ್ಟೆಂಟ್ ರಾಜರುಗಳು ಇರ್ತಾರಲ್ಲ ಅವ್ರನ್ನ ಮಾತ್ರ ನೋಡ್ಕೊಂಡು ಹೋಗಿರ್ತೀವಿ. ಸೊ ಮಹಿಳೆಯರು ಅಂದ್ರೆ ಅವ್ರ ಬಗ್ಗೆನೂ ನೋಡ್ಬೇಕಾಗತ್ತೆ. ಇಲ್ಲ ಮಹಿಳೆಯರೆಲ್ಲ ನಮ್ಮ ಮೇಲೆ ತಿರುಗಿ ಬಿದ್ದು ಬಿಡ್ತಾರೆ. ಗೊತ್ತಿದ್ದಿಲ್ಲ ನಿಮ್ಗೆ, ರಿಸರ್ವೇಶನ್ ಕೊಡ್ಬೇಕು 33%, ಕೊಡ್ಲಿಲ್ಲ ಅಂದ್ರೆ ಹೊಡೆಯಕ್ ಬರ್ತಾರೆ. ಮನೆಗಳಲ್ಲಿ ಯಾರು ಮಾತಾಡಂಗಿಲ್ಲ. ಸೊ ಅದಕ್ಕೋಸ್ಕರ ಲೇಡೀಸ್ ಏಕೈಕ ಮಹಿಳೆ ಆಳಿರೋದ್ರಿಂದ ಅವ್ರ ನಂತರ ಯಾರು ಬಂದ್ರು ತಿಳ್ಕೊಳೋದು ಒಳ್ಳೇದು. ಬಹರಾಮ್ ಶಾ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ರಾಜರು ತಮ್ಮ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದರು? ಇದಂತೂ ಎಲ್ಲ ಆನ್ಸರ್ ಮಾಡ್ತೀರಾ. ಸಿಂಪಲ್ ಕ್ವಶನ್ ಅವನೊಂದಿರ್ಲಿ ಅನ್ಬಿಟ್ಟು. ಯಾರು ದೆಹಲಿಯಿಂದ ದೇವಗಿರಿಗೆ
ರಾಜಧಾನಿಯನ್ನ ವರ್ಗಾಯಿಸಿದ್ರು. ಸೊ ಇದಂತೂ ನಿಮ್ಗೆ ತುಂಬಾ ಎಕ್ಸಾಮ್ಗಳಲ್ಲಿ ಕೇಳಿದಿರಾ. ಇದಕ್ಕೆ ಕರೆಕ್ಟ್ ಆನ್ಸರ್ ಸಿಂಪಲ್ ಕ್ವಶನ್ ಹೋಗ್ಬರೋಣ. ಮೊಹಮ್ಮದ್ ಬಿನ್ ತುಘಲಕ್, ಏನು ಹುಚ್ಚು ದೊರೆ ಅಂತ ಕರೀತಿರಲ್ಲ, ಅವರು ಏನ್ ಮಾಡ್ತಾರೆ, ದೆಹಲಿಯಿಂದ ಭಾರತ ಇಲ್ಲಿತ್ತಲ್ವಾ, ಸೊ ಇಲ್ಲಿ ದೆಹಲಿಯಿಂದ ಮಹಾರಾಷ್ಟ್ರದ ಇಲ್ಲಿ ದೇವಗಿರಿಗೆ ಶಿಫ್ಟ್ ಮಾಡ್ತಾರೆ. ಯಾಕೆ ಅಂತ ಅವ್ರ ರೀಸನ್ ಕೇಳಿದ್ರೆ, ಇಲ್ಲಿ ಮಂಗೋಲಿಯನ್ಸ್ ಎಲ್ಲ ಅಟ್ಯಾಕ್ ಮಾಡ್ತಿರ್ತಾರೆ ಬೇರೆ ಉತ್ತರ ಭಾರತದಿಂದ, ಅಂದ್ರೆ ಮೇಲ್ಗಡೆಯಿಂದ ಚೀನಾ ಈ ಕಡೆಯಿಂದ. ಅವರ ದಾಳಿಯನ್ನ ತಪ್ಪಕ್ಕೆ ದೇವಗಿರಿಗೆ ಹೋಗ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾರೆ. ಬಟ್ ಅವ್ರ ಪ್ಲಾನಿಂಗ್ ಹೆಂಗೆ ಅಂದ್ರೆ, ರಾತ್ರಿ ಬೆಳಗ್ಗೆಗೆ ನೀವು 10 ಹಸು ಮಾಡಿಕೊಂಡಿರೋ ಎಮ್ಮೆ ಮಾಡಿಕೊಂಡಿರೋ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆಗೆ ದೇವಗಿರಿಯಲ್ಲಿ ಇರ್ಬೇಕು, ಆರ್ಡರ್ ಪಾಸ್ ಮಾಡ್ತಾ ಇದೀವಿ. ಈ ಬಿಗ್ ಬಾಸ್ ಪ್ರಥಮ್ ತರ ಆರ್ಡರ್ ಇಸ್ ಫಾಸ್ಟ್ ಅಂತ ನಂಗೆ ಆರ್ಡರ್ ಕೊಟ್ಟರೆ ಬೆಳಗ್ಗೆ ಎಲ್ಲ ಓಡೋಗ್ಬಿಡ್ಬೇಕು ಈ ತರದಲ್ಲಿ. ಆ ಟೈಮಲ್ಲಿ ಕೆಲವರು ವರ್ಣನೆ ಮಾಡಿದ್ದಾರೆ, ಕೆಲವು ಬಟೂಟ ಅಂತ ಎಲ್ಲ ಬರ್ತಾರೆ, ಕೆಲವು ಇದ್ರ ಬಗ್ಗೆ ಅಲ್ಲಿ ಓದ್ಬೇಕಾದ್ರೆ ನೋಡಿ, ಕುರುಡ್ರು, ಕುಂಟರು, ಹೆಳವರು ಇವ್ರು ಯಾರನ್ನೂ ಬಿಡ್ಲಿಲ್ವಂತೆ, ಬೆಕ್ಕು, ನಾಯಿ, ನರಿ ಎಲ್ರೂನು ಹೇಳ್ಕೊಂಡು ಹೊರಟದ್ರಂತೆ. ಮತ್ತೆ ವಾಪಸ್ ಇಲ್ಲಿಂದ ಇಲ್ಲಿಗೆ ಬಂದ್ರ, ಮತ್ತೆ ದೇವಗಿರಿಯಿಂದ ದೆಹಲಿ, ಪದೇ ಪದೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಇವರು. ಸೊ ಬಟ್ ಮೊಹಮ್ಮದ್ ಬಿನ್ ತುಘಲಕ್ ಒನ್ ಆಫ್ ದ ಬೆಸ್ಟ್ ರೂಲರ್. ಬಟ್ ಏನ್ ಮಾಡ್ತಾರೆ, ಅವ್ರ ಟೈಮ್ ಸರಿ ಇಲ್ಲ, ಅವ್ರು ತಗೊಂಡಂತ ನಿರ್ಧಾರಗಳು. ಅದಕ್ಕೆ ಹೇಳ್ತಾರದ್, ನೀವು ನಾಳೆ ಒಳ್ಳೆ ಪೊಲೀಸ್ ಆಫೀಸರ್ಸ್ ಬೇರೆ ಏನೋ ಆಗ್ತೀರಾ, ಡಿಸಿಷನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ, ಜನಕ್ಕೆ ಯೂಸ್ ಆಗಂಗೆ, ಅದರ ಪೂರ್ವಾಪರ ಅಂದ್ರೆ ಮುಂದಕ್ಕೆ ಏನೇನಾಗುತ್ತೆ, ಅದ್ರ ಹಿಂದಿನ ಏನಿದೆ ನೋಡ್ಕೊಂಡು ಮಾಡಿ, ಆಯ್ತಾ. ಇರ್ಲಿ, ಇದಕ್ಕೆ ಆನ್ಸರ್ ಮೊಹಮ್ಮದ್ ಬಿನ್ ತುಘಲಕ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಪೃಥ್ವಿರಾಜ ರಾಸೋ ಇದನ್ನ ಬರೆದವರು ಯಾರು? ಪೃಥ್ವಿರಾಜ ರಾಸೋ ಯಾವ್ದನ್ನ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು. ಪೃಥ್ವಿರಾಜ ರಾಸೋ ಇದರ ಲೇಖಕರು ಯಾರು? ಎಲ್ಲ ತಪ್ಪು. ಪೃಥ್ವಿರಾಜ ರಾಸೋ ಅಂತ ಅಂದ್ಬಿಟ್ಟು ಒಂದು ಫೇಮಸ್ ಒಂದು ಗೀತೆ ಇದೆ, ಪೃಥ್ವಿರಾಜ ರಾಸೋ. ಇದು ಕೃತಿಯಪ್ಪ, ಪೃಥ್ವಿರಾಜ ರಾಸೋ ಅನ್ನೋದು. ಇದನ್ನ ಬರ್ದಿದ್ದು ಚಾಂದ್ ಬರ್ದೋಯಿ. ಸ್ಪೆಲ್ಲಿಂಗ್ ಕೂಡ ಒಂದ್ಸರಿ ಮಿಸ್ಟೇಕ್ ಆಗಿದೆ, ಕ್ಷಮಿಸಿ. ಚಾಂದ್ ಬರ್ದೋಯಿ ಅಂತ ಅಂದ್ಬಿಟ್ಟು ಪ್ರೊನೌನ್ಸಿಯೇಷನ್ ಒಬ್ಬೊಬ್ರು ನಂತರ ಹೇಳ್ತಾರೆ. ಪೃಥ್ವಿರಾಜ ರಾಸೋ ಇದನ್ನ ಬರೆದಿದಂತ ಲೇಖಕ ಯಾರಪ್ಪ ಅಂದ್ರೆ ಚಾಂದ್ ಬರ್ದೋಯಿ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತಿ ಉದ್ದದ ಮಹಾಕಾವ್ಯ ಯಾವುದು? ವಿಶ್ವದ ಅತಿ ಉದ್ದದ ಮಹಾಕಾವ್ಯ. ವಿಶ್ವದಲ್ಲೇ ಅತಿ ಉದ್ದದ ಮಹಾಕಾವ್ಯ ಯಾವ್ದಪ್ಪ ಅಂತಂದ್ರೆ, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಮಹಾಭಾರತ. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ರಾಮಾಯಣ ಅಂತ ಹಾಕ್ತೀರಾ, ರಾಮಾಯಣಕ್ಕಿಂತ ದೊಡ್ಡದು ಮಹಾಭಾರತ. ವೆರಿ ಇಂಪಾರ್ಟೆಂಟ್. 1006 ಶ್ಲೋಕಗಳಿದೆಯಂತ ಇದರಲ್ಲಿ. ಸೊ ವಿಶ್ವದ ಅತಿ ಉದ್ದವಾದ ಮಹಾಕಾವ್ಯ ಯಾವುದು ಅಂದ್ರೆ ಮಹಾಭಾರತ ಅಂತ ಹಾಕ್ಬೇಕಾಗತ್ತೆ. ಇದೆಲ್ಲ ನಿಮಗೆ ನೋಡಕ್ ಸಣ್ಣ ಕ್ವಶನ್ಸ್ಗಳೇ, ಬಟ್ ತಪ್ಪು ಕನ್ಫ್ಯೂಸ್ ಆಗ್ಬಿಡ್ತಾರೆ, ರಾಮಾಯಣ ಹಾಕದ ಮಹಾಭಾರತ ಹಾಕದ ಅಂತ. ಅದಕ್ಕೋಸ್ಕರ ಈ ಕ್ವಶನ್ ಹಾಕಿರೋದು. ಕರೆಕ್ಟ್ ಆನ್ಸರ್ ಮಹಾಭಾರತ. ನೆಕ್ಸ್ಟ್ ಕ್ವಶನ್, ರಾಜಗೀರ್ ಮಹೋತ್ಸವವನ್ನು ಡ್ಯಾಶ್ ನಲ್ಲಿ ಆಚರಿಸಲಾಗುತ್ತದೆ? ರಾಜಗೀರ್ ಮಹೋತ್ಸವನ್ನ ಎಲ್ಲಿ ಆಚರಿಸಲಾಗುತ್ತದೆ ಅಂತ ಕ್ವಶನ್. ಕೆಲವರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ತಪ್ಪು ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ. ರಾಜಗೀರ್ ಮಹೋತ್ಸವವನ್ನ ಬಿಹಾರದಲ್ಲಿ ಆಚರಿಸಲಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಏನು ರಾಜಗೀರ್ ಮಹೋತ್ಸವ ಅಂತಂತಂದ್ರೆ, ಇದು ನಮ್ಮ ಬುದ್ಧ, ಮಹಾವೀರ ಇವರೆಲ್ಲ ನಿಮಗೆ ಅವರಿಗೆ ಜ್ಞಾನೋದಯ ಅಲ್ಲಿ ಇಲ್ಲಿ ಆಗಿದೆಲ್ಲ ಗೊತ್ತಲ್ಲ. ಬಿಹಾರ ಸುತ್ತಮುತ್ತ ಹೇಳ್ಬೇಕು ಅಂದ್ರೆ ಬಿಹಾರದಲ್ಲಿ ಪಾಟಲಿಪುತ್ರ, ಮಗಧ, ರಾಜಗೀರ್ ಅಂದ್ರೆ ಅವರ ರಾಜಧಾನಿಗಳೆಲ್ಲ ಹೇಳ್ಬೇಕು ಅಂದ್ರೆ ರಾಜಗೀರ್ ತುಂಬಾ ಫೇಮಸ್ ಪ್ಲೇಸ್ ಆಗಿತ್ತು. ಸೊ ಅದರಿಂದ ಅವರ ನೆನಪುಗಳನ್ನ, ಅವರ ಖುಷಿಗೆ ಮೊಮೆಂಟ್ಗಳನ್ನ ಅವ್ರು ಆಚರಣೆ ಮಾಡ್ತಾರೆ. ಅವರ ನೆನಪಲ್ಲಿ ಬುದ್ಧ ಮತ್ತೆ ಮಹಾವೀರನ ನೆನಪುಗಳನ್ನೆಲ್ಲ ಎಲ್ಲಿ ಅಂತಂದ್ರೆ ಬಿಹಾರದ
ರಾಜಗೀರಲ್ಲಿ. ಅದಕ್ಕೋಸ್ಕರ ರಾಜಗೀರ್ ಮಹೋತ್ಸವ ಎಲ್ಲಿ ಬರುತ್ತೆ? ಬಿಹಾರದಲ್ಲಿ. ಅಂದ್ರೆ ರಾಜಗೀರ್ ಹಬ್ಬ. ಕೆಲವು ವರ್ಡಿಂಗ್ಸ್ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡ್ಬೇಕು. ರಾಜಗೀರ್ ಅಂತ ತಕ್ಷಣ ಬಿಹಾರ ನೆನಪಿಗೆ ಬರಬೇಕು. ನೆಕ್ಸ್ಟ್ ಕ್ವಶನ್, ಪಂಚಮಹಲ್ ಎಲ್ಲಿದೆ? ಪಂಚಮಹಲ್ ಎಲ್ಲಿದೆ? ವೆರಿ ವೆರಿ ಇಂಪಾರ್ಟೆಂಟ್. ನೋಡೋಕ್ ಇಲ್ಲಿ ಕ್ವಶನ್. ಸೊ ಪಂಚಮಹಲ್ ಅಂತ ಇದೆ. ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಫತೇಪುರ್ ಸಿಕ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಫತೇಪುರ್ ಸಿಕ್ರಿಯಲ್ಲಿ ಪಂಚಮಹಲ್ ಅಂತ ಬರ್ತದೆ. ಅದು ನೋಡಿ, ಅದ್ರ ಇಮೇಜ್ ಹೆಂಗಿದೆ ಅಂತ. ಕಟ್ಸಿದ್ಯಾರು? ಅಕ್ಬರ್. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಮೊಘಲ್ ಬಗ್ಗೆ ಅವೆಲ್ಲ ಓದ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಪಂಚಮಹಲ್. ಪಂಚಮಹಲ್ ಅಂತ ಯಾವ್ದು ಡಿಸ್ಟಿಕ್ ಎಲ್ಲ ಬರುತ್ತೆ, ಅದು ನೋಡಿಕೊಂಡು ಕುತ್ಕೊಂಡ್ಬಿಟ್ಟಿಲ್ಲ. ನಾವು ಕೇಳ್ತಾರೆ ರೆಸ್ಪೆಕ್ಟ್ ಒಂದು ಕಲೆ ಮತ್ತು ವಾಸ್ತು ಶಿಲ್ಪಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಪುರಾಣದಲ್ಲಿ ಶಿವತಾಂಡವ ಸ್ತೋತ್ರವನ್ನು ಹಾಡಿದವರು ಯಾರು? ಪುರಾಣಗಳೆಲ್ಲ ಇದೆಯಲ್ಲ, ಫಸ್ಟ್ ಶಿವತಾಂಡವ ಸ್ತೋತ್ರವನ್ನ ಹಾಡಿದವರು ಯಾರು? ನೋಡಿ, ಈ ತರ ಕ್ವಶನ್ಸ್ ಗಳೆಲ್ಲ ಕೇಳ್ಬಿಡ್ತಾರೆ. ಸೊ ನೀವ್ಯಾರು ಪುರಾಣ ಶಿವ ರಾಮ ಕೃಷ್ಣ ಅಂತ ಬಿಟ್ಬಿಟ್ಟು ನೀವೆಲ್ಲ ಮಾಡರ್ನ್ ಬಂದ್ಬಿಟ್ಟಿರ್ತೀರ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹೆಂಗೆ ಲೈಫ್ ಅಂತ ಅನ್ಕೊಂಡು ಈಗೆಲ್ಲ ಬರ್ತಾ ಬರ್ತಾ ಬ್ಯಾಕ್ ಟು ಆರಾಧನೆ ಇಂಥ ಕಡೆ ಹೋಗ್ತಾ ಇದೀವಿ ನಾವೆಲ್ಲ. ಪುರಾಣದಲ್ಲಿ ಶಿವತಾಂಡವ ಸ್ತೋತ್ರವನ್ನ ನೋಡೋಣ, ಯಾರು ಕರೆಕ್ಟ್ ಆನ್ಸರ್ ಮಾಡ್ತಾರೆ. ಎಲ್ಲ ತಪ್ಪಾಗ್ತಿದ್ದಾರೆ ಕೆಲವರು. ಶಿವತಾಂಡವ ಸ್ತೋತ್ರವನ್ನ ಫಸ್ಟ್ ಹಾಡಿದ್ಯಾರಪ್ಪ ಅಂದ್ರೆ ರಾವಣ. ಮಹಾನ್ ಭಕ್ತ, ಶಿವನ ಭಕ್ತ. ಸೊ ಶಿವತಾಂಡವ ಸ್ತೋತ್ರವನ್ನ ಫಸ್ಟ್ ಹಾಡಿದ್ಯಾರಪ್ಪ ಅಂದ್ರೆ ರಾವಣ. ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾರು ಲೀಲಾವತಿ ಕೃತಿಯನ್ನ ಬರೆದಿದ್ದು ಅಂತ? ಕೆಳಗಿನವುಗಳಲ್ಲಿ ಯಾರು ಲೀಲಾವತಿ ಕೃತಿಯನ್ನ ಬರೆದಿದ್ದು? ಲೀಲಾವತಿ ಅನ್ನೋದು ಕೃತಿಯಪ್ಪ ಇದು. ಕೆಲವು ಕ್ವಶನ್ಸ್ ಗಳು ಹಂಗೆ ಫಾಸ್ಟ್ ಆಗಿ ಟೈಪ್ ಇದು ಮಾಡೋದಲ್ಲ. ಲೀಲಾವತಿ ಕೃತಿಯನ್ನ ಬರೆದದ್ದು ಯಾರು? ನೋಡೋಣ, ಯಾರು ಕ್ವಿಜ್ ಮಾಡ್ತೀರಾ? ಸೊ ಕೆಲವರೆಲ್ಲ ಕರೆಕ್ಟ್ ಆನ್ಸರ್ ಮಾಡಿದೀರಾ. ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಲೀಲಾವತಿ ಕೃತಿನ ಬರೆದಿದ್ದು ಭಾಸ್ಕರಾಚಾರ್ಯ. ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿದನೊಂದ್ಸರಿ ಕ್ವಶನ್, ಲೀಲಾವತಿ ಅನ್ನೋದು ಏನು ಅಂತಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ಕೃತಿ. ವೆರಿ ವೆರಿ ಇಂಪಾರ್ಟೆಂಟ್. ಭಾಸ್ಕರಾಚಾರ್ಯ ಅವರು ಬರೆದಿದ್ದು ಲೀಲಾವತಿನ ಕೃತಿ, ಗಣಿತಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ನೀವು ತಗೊಂಡೋಗಿ ಇಲ್ಲಿ ಲೀಲಾವತಿ ಇದಾರಲ್ಲ ನಮ್ಮ ಫಿಲಂ ಆಕ್ಟರ್, ಅವ್ರ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟಿರ. ಆಮೇಲೆ ಇದು ಗಣಿತಕ್ಕೆ ಸಂಬಂಧಪಟ್ಟಿದ್ದು, ಭಾಸ್ಕರಾಚಾರ್ಯ ಅವರು ಬರ್ದಿರ ಅಂತದ್ದು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಪೂರ್ಣ ಪ್ರಜ್ಞಾ ಮತ್ತು ಆನಂದ ಪ್ರಜ್ಞಾ ಎಂದು ಕರೆಯಲ್ಪಡುವವರು ಯಾರು? ವೆರಿ ಇಂಪಾರ್ಟೆಂಟ್. ಪೂರ್ಣ ಪ್ರಜ್ಞಾ ಮತ್ತೆ ಆನಂದ ಪ್ರಜ್ಞಾ ಅಂತ ಕರೆಯೋದು ಯಾರನ್ನ? ಸೊ ಇದಕ್ಕೆ ಸರಿ ಉತ್ತರ ಪೂರ್ಣ ಪ್ರಜ್ಞಾ ಅಂತಂದ್ರೆ ನಮ್ಮ ಮಧ್ವಾಚಾರ್ಯರನ್ನ ಪೂರ್ಣ ಪ್ರಜ್ಞಾ ಮತ್ತೆ ಆನಂದ ಪ್ರಜ್ಞಾ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದಾನೆ. ಆಮೇಲೆ ಇವರ ಸಿದ್ಧಾಂತಗಳೆಲ್ಲ ಗೊತ್ತಿದೆ ನಿಮ್ಗೆ. ಶಂಕರಾಚಾರ್ಯ, ಮಧ್ವಾಚಾರ್ಯರೇನು, ರಾಮಾನುಜಾಚಾರ್ಯರು ಏನು ಅಂತ ನಿಮ್ಗೆ ಯಾರಾದ್ರೂ ಕೆಲವು ಕನ್ಫ್ಯೂಸ್ ಆಗಿದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಶಂಕರಾಚಾರ್ಯ, ಆಚಾರ್ಯ ಬಿಟ್ಬಿಡಿ. ಶಂಕರ ಎಷ್ಟಕ್ಷರ? 3 ಅಕ್ಷರ. ಅದ್ವೈತ 3 ಅಕ್ಷರ. ಮಧ್ವಾಚಾರ್ಯ ಅಂದ್ರೆ ಆಚಾರ್ಯ ಬಿಟ್ಬಿಡಿ. ಮಧ್ವ 2 ಅಕ್ಷರ, ದ್ವೈತ. ರಾಮಾನುಜ ಅಂತಂದ್ರೆ ಇನ್ ಮಿಕ್ಕಿರೋದು ಯಾವ್ದು?
ವಿಶಿಷ್ಟಾದ್ವೈತ ಸ್ವಲ್ಪ ದೊಡ್ಡದು. ರಾಮಾನುಜ ಅಂದ್ರೆ ಸ್ವಲ್ಪ ದೊಡ್ಡದ ಹೆಸರು, ವಿಶಿಷ್ಟಾದ್ವೈತ. ಶಂಕರ 3 ಅಕ್ಷರ ಇದೆ, ಅದಕ್ಕೋಸ್ಕರ ಅದ್ವೈತ. ಮಧ್ವ 2 ಅಕ್ಷರ ಇದೆ, ದ್ವೈತ. ದ್ವೈತದಲ್ಲೂ 2 ಅಕ್ಷರ. ಇದು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಹಿಂದೆ ಕೋಡ್ ಓಡಿಸಿದ್ರೆ ಒಳ್ಳೇದು. ನೆಕ್ಸ್ಟ್ ಮುಂದಿನ ಕ್ವಶನ್, ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದವರು ಯಾರು? ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದ್ದು ಯಾರು? ಸೊ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ರಾಮಕೃಷ್ಣ ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದ್ದು ಸರಿ ಉತ್ತರ ಬಂದು ಸ್ವಾಮಿ ವಿವೇಕಾನಂದರು. ಇವರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕೇಳಿರಂತ ಸಿಂಪಲ್ ಕ್ವಶನ್ ಇದು, ಆಯ್ತಾ? ಸೊ ಇಲ್ಲಿಗೆ ಐ ಥಿಂಕ್ ಆಲ್ಮೋಸ್ಟ್ ಒಂದು 20 ಕ್ವಶನ್ಸ್ ಕವರ್ ಮಾಡಿದೀವಿ ಅನ್ಸುತ್ತೆ. ಏನಾದ್ರೂ ನಿಮ್ಮ ಡೌಟ್ಸ್ ಇದ್ರೆ ಕೇಳ್ಬೋದು, ಏನೇ ಕಮೆಂಟ್ಸ್ ಇದ್ರು. ಸೊ ನಾನೀಗ ತಗೋತೀನಿ ಒಂದು 5 ರಿಂದ 10 ನಿಮಿಷ. ಸೊ ನೀವು ಕೆಲವರು ಹಿಸ್ಟ್ರಿ ಕ್ಲಾಸ್ ಇವತ್ತು ಎಲ್ಲ ತುಂಬಾ ಜನ ಜಾಯ್ನ್ ಆಗಿದ್ರೆ, ಕೆಲವ್ರಿಗೆ ಆಕ್ಸೆಸ್ ಕೊಡ್ತೀನಿ. ಸೊ 9663410679 ಈ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ ನ ಶೇರ್ ಮಾಡಿ. ಈಗ ಮುಗಿದಿರೋಂಥದ್ದು ಜಿಯೋಗ್ರಫಿ 2000 ಅಂದ್ರೆ ಇದ್ರಲ್ಲಿ 4 ಪಾರ್ಟ್ ಬರ್ತದೆ. ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ. ಅದೇ ತರ ಕಾನ್ಸ್ಟಿಟ್ಯೂಷನ್ 3 ಪಾರ್ಟ್ ಇದೆ. ಫುಲ್ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ವಿತ್ ಹಳೆ ಪೇಪರ್ ಜೊತೆಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ತರ ಫುಲ್ ಕಂಪ್ಲೀಟ್ ಕವರೇಜ್ ಇದೆ. ಅದ್ ಬಿಟ್ರೆ ಬಯಾಲಜಿ ಒಂದು ಮುಗಿದಿದೆ. ಇದು ಕಾನ್ಸ್ಟಿಟ್ಯೂಷನ್ ಬಂದು 1500, ಬಯಾಲಜಿ ಬಂದು 500 ರೂಪೀಸ್. ಈಗ ಲೈವ್ ಕ್ಲಾಸ್ ಹಿಸ್ಟ್ರಿ ನಡೀತಾ ಇದೆ, ಅಂದ್ರೆ ಏನ್ಸಿಯಂಟ್ ಹಿಸ್ಟ್ರಿ, ಪ್ರಾಚೀನ ಭಾರತ, 500 ರೂಪೀಸ್. ಇನ್ನು ಲೈವ್ ಕ್ಲಾಸ್ ಒಂದು ಕಾಲ್ ಭಾಗ ಆಗಿದೆ. ಸೊ ಇದು 500 ನೀವು ಕೊಟ್ಬಿಟ್ಟು ಝೂಮ್ ಕ್ಲಾಸ್ ಅಲ್ಲಿ ನೀವು ನೇರವಾಗಿ ವಿಡಿಯೋನ ನೋಡಿ ನಮ್ಗೆ ಕ್ವಶನ್ಸ್ ಕೂಡ ಕೇಳ್ಬೋದು. ಸೊ ಕೆಲವರು ಜಾಯ್ನ್ ಆಗಿದ್ರೆ ಈಗಲೂ ಜಾಯ್ನ್ ಆಗ್ಬೋದು, ಹಳೆ ವಿಡಿಯೋಸ್ ಆಕ್ಸೆಸ್ ಸಿಗುತ್ತೆ. ಸೊ ನಾಳಿನ ಕ್ಲಾಸ್ಗೆ ನೀವು ಲೈವ್ ಆಗಿ ಜಾಯ್ನ್ ಆಗ್ಬೋದು. ಇದು ಹಿಸ್ಟ್ರಿ ನಡೀತಾ ಇರೋಂಥದ್ದು. ಇನ್ನು ಮುಂದಿನ ದಿನಗಳಲ್ಲೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಮಾಡ್ತೀವಿ. ಬಟ್ ಪೇಮೆಂಟ್ ಈ ನಂಬರಿಗೆ ಮಾಡ್ರಪ್ಪ, ಈ ನಂಬರಿಗೆ ಮಾಡಿ. ಸೊ ಫೇಸ್ಬುಕ್ ಅಲ್ಲಿ 2 ನಂಬರ್ ಇದೆ, ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಫೋನ್ ಮಾಡಿ, ಆಯ್ತಾ? ಸೊ ಇಷ್ಟು ನಮ್ಮ ಆನ್ಲೈನ್ ಕ್ಲಾಸ್ ಇದ್ರ ಬಗ್ಗೆ. ಅಂಡ್ ತುಂಬಾ ಥ್ಯಾಂಕ್ ಯು, ನಿಮ್ಮ ರೆಸ್ಪಾನ್ಸ್ ನಮಗೆ ಬಹಳ ಖುಷಿ ಕೊಡ್ತಾ ಇದೆ. ಅಂಡ್ ನಿಮ್ಮೆಲ್ಲರ ಸಹಕಾರದಿಂದಾನೇ ನಮ್ ನಿಜವಾಗ್ಲೂ ಈ ಒಂದು 3-4 ಮಂತ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿ 4-4 ತಿಂಗಳಾಗಿದೆ ನಮ್ಮ ಇದನ್ನ ಸ್ಟಾರ್ಟ್ ಮಾಡಿ. ಬಟ್ ಈ ಮಟ್ಟಕ್ಕೆ ಮೊನ್ನೆ ವಿಡಿಯೋಗಳನ್ನೆಲ್ಲ ನೋಡ್ತಾ ನಮ್ಗೆ ಖುಷಿ ಆಗುತ್ತೆ. 1.5-2 ಲಕ್ಷ ನೀವೇ ನೋಡಿಬೇಕಾದ್ರೆ ನಿಮಗೂ ಗೊತ್ತಾಗುತ್ತೆ. ಫೇಸ್ಬುಕ್ ಅಲ್ಲಿ 1.5 ಲಕ್ಷ 2 ಲಕ್ಷ ಜನ ನೋಡಿದ್ದಾರೆ. ಕೆಲವು ಸ್ಪೋರ್ಟ್ಸ್ ಮತ್ತೆ ಅಂದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಆಗ್ಲಿ, ಇತಿಹಾಸ ಇದೆಲ್ಲ ಆಗ್ಲಿ ಲಕ್ಷ ಕ್ರಾಸ್ ಆಗಿದೆ. ನಮಗ್ ಖುಷಿ ಅಂತ ಅನ್ಸುತ್ತೆ, ಅದೆಲ್ಲ ನಿಮ್ ಸಹಕಾರದಿಂದ. ಥ್ಯಾಂಕ್ ಯು. ಅಂಡ್ ಕಮೆಂಟ್ ಮಾಡೋರು ಆ ನಂಬರ್ನ ಸೇವ್ ಮಾಡ್ಕೊಂಡು ಮಾಡಿ. ಅಂಡ್ ಏನ ಡೌಟ್ಸ್ ಇದ್ರೆ ಲಾಸ್ಟ್ 2 ಮಿನಿಟ್ಸ್. ಸೂಪರ್ ಪ್ರಶ್ನೆಗಳು ಸರ್ ಅಂತಿದ್ದಾರೆ ಮಂಜು ಜಲ್ಲಿ, ಥ್ಯಾಂಕ್ ಯು. ಸೊ ಸಾಧ್ಯದಷ್ಟು ಸುಮ್ನೆ ಸಿಂಪಲ್ ಅನ್ನೋದಕ್ಕಿಂತ ಅದು ಸಿಂಪಲ್ ಇರಬಾರ್ದು, ತುಂಬಾ ಕಾಂಪ್ಲಿಕೇಟೆಡ್ ಇರಬಾರ್ದು. ನಿಮ್ಗೆ ಅಯ್ಯೋ ಗೊತ್ತಿದೆ ಯಾಕೆ ಆನ್ಸರ್ ಮಾಡಕ್ ಆಗ್ತಿಲ್ಲ ಅನ್ನೋ ಲೆವೆಲ್ಗೆ ಫೀಲ್ ಬರ್ಬೇಕು ಅಂತ ಕ್ವಶನ್ ಸೆಟ್ ಮಾಡೋದು. ಇನ್ನು ಪ್ಲಾನ್ ಮಾಡ್ತೀವಿ. ಆಕ್ಚುಲಿ ಈಗ ನಾವೆಲ್ಲ ಆನ್ಲೈನ್ ಕ್ಲಾಸ್ ಎಲ್ಲ ಬಿಸಿ ಇರೋದ್ರಿಂದ ಮಾಡಕ್ಕಾಗಿಲ್ಲ. ಒಂದು 20 ಕ್ವಶನ್ ಪಟ್ ಅಂತ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದೆ ಲಾಸ್ಟ್ ಮಿನಿಟ್ ಅಲ್ಲಿ. ಸಣ್ಣ ಪುಟ್ಟ ಟೈಪಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಎಕ್ಸ್ಕ್ಯೂಸ್ ಮಿ, ಅದಕ್ಕೆ ಕ್ಷಮೆ ಇರಲಿ. ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ತುಂಬಾ ಒಳ್ಳೆ ಪ್ರಶ್ನೆಗಳು ಅಂತಿದ್ದಾರೆ. ಓಕೆ, ಅದು ಬಿಟ್ಟು ಬೇರೆ ಏನ್ ಕೇಳಿ, ರಿಪ್ಲೈ ಮಾಡಿ ಅಂತಿದ್ದಾರೆ. ಏನ್ರಿ ಪೂಜಾರಾಮ್ ಅವ್ರು ಏನ್ ಕ್ವಶನ್ ಕೇಳಿದಿರಾ? ಕಮಗೇನ್ ಒಂದ್ಸರಿ ಇನ್ನೊಂದ್ಸರಿ ಕೇಳಿ. ಒಳ್ಳೆಯ ಪ್ರಶ್ನೆಗಳು, ಥ್ಯಾಂಕ್ ಯು. ಅಲ್ಲ, ಇದನ್ನ ಆಕ್ಚುಲಿ ಪೊಲೀಸ್ ಎಕ್ಸಾಮ್ ದೃಷ್ಟಿಯಿಂದ ನಾವು ಮಾಡುದು. ಹಿಸ್ಟ್ರಿ ಯಾರಾದ್ರೂ ಜಾಯ್ನ್ ಆಗಿದ್ರೆ ನಾಳೆ ಜಾಯ್ನ್ ಆಗ್ಬೋದು ಲೈವ್ ಆಗಿ. ಮತ್ತೆ ರಿಯಲಿ ಹೆಲ್ಪ್ಫುಲ್ ವಿಡಿಯೋಸ್ ಸರ್, ಥ್ಯಾಂಕ್ ಯು. ನಾಗರಾಜ್ ಜಯಶ್ರೀ, ಥ್ಯಾಂಕ್ ಯು ಅಂತಿದ್ದಾರೆ. ಬೇರೆ ಕೇಳ್ರಪ್ಪ, ಕ್ವಶನ್ಸ್ ಕೇಳಿ ಬೇರೆ ಏನಾದ್ರು. ನೀವೇನ ಪಾಠ ಮಾಡ್ತೀರಿ, ಏನ್ ಬೇಕಾದ್ರೂ ಕೇಳ್ತಾ ಇದ್ದೆ ನಿಮ್ಗೆ ಕ್ವಶನ್ಸ್ಗಳು.
ಟಿ ಕ್ಲಾಸ್ ಮಾಡಿ ಸರ್ ಅಂತ. ಟಿ ಸದ್ಯಕ್ಕೆ ಐ ಆಮ್ ನಾಟ್ ಅವೇರ್ ಆಫ್ ಇಟ್ ಮಿಸ್ಟರ್ ರಘು. ಅದ್ರ ಬಗ್ಗೆ ನಾವು ಐಡಿಯಾ ಇಲ್ಲ, ನಾವು ಜಸ್ಟ್ ಹೋಗಿಲ್ಲ ನಾವು. ಥ್ಯಾಂಕ್ ಯು. ಇಷ್ಟು ರಾತ್ರಿ ಆದ್ರೂ ಇಷ್ಟೊಂದು ಜನ ನಮ್ ಕ್ಲಾಸ್ ನೋಡ್ತೀರಾ ಅಂದ್ರೆ ಬಹಳ ಖುಷಿ ಆಗುತ್ತಪ್ಪ. ಒಂದ್ ವಿಡಿಯೋ ನಮ್ದು ಆದ್ಮೇಲೆ ಸೊ ಬೇಗ ಅಷ್ಟೇ ಇದ್ ಮಾಡಿದಾಗ ತುಂಬಾ ಜನ 30-40 ಸಾವಿರ ಓಡ್ತಾ ಇದೆ ವಿಡಿಯೋ ಒಂದು ರಾತ್ರಿ. ಇವತ್ತು ಕ್ಲಾಸ್ ಮುಗಿಸ್ ಅವತ್ತು ರಾತ್ರಿಗೆನೆ ಖುಷಿ ಆಗುತ್ತೆ. ಬಟ್ ಬೇಗ ತಗೊಂಡ್ ನಾವು ಸ್ವಲ್ಪ ನಿಮ್ ಕೈಲಿ ಶೇರ್ ಮಾಡಿಸ್ಬೇಕಷ್ಟೇ. ಆಶಾ ರವಿ ಮದುವೆ ಅಂತ ಇದ್ ಮಾಡ್ತಿದ್ದಾರೆ. ಯಾರು ರವಿ ರಿಡ್ಸ್ ಅವ್ರ ಕೋಡು ಇದನ್ನು ತುಂಬಾ ಸರಿ ನೆನ್ಪಿಟ್ಕೊಳ್ಬೇಕಾರೆ. ಆಶಾ ರವಿ ಮದುವೆ ಅಂದ್ರೆ ಅದ್ವೈತ ಸಿದ್ಧಾಂತ ಬಂದು ಶಂಕರಾಚಾರ್ಯರು ಅಂತ. ರವಿ ಅಂದ್ರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಅಂತ. ಮದುವೆ ಅಂದ್ರೆ ಇಲ್ಲಿ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಅಂತ. ಕೆಲವ್ರು ಹೆಂಗ್ ಬೇಕಾದ್ರೆ ಇಟ್ಕೋಬಹುದು. ಇದು ನಾನು ತುಂಬಾ ಸರಿ ಇಟ್ಕೊಂಡಿದೀನಿ. ಬಟ್ ಡಿಪೆಂಡ್ಸ್, ನೀವ್ ಯಾವ ತರ ಕೋಡ್ನ ನೀವ್ ಮಾಡ್ಕೋತಿರೋ ಅದು ನಿಮ್ಗೆ ಒಳ್ಳೇದು. ನೆನ್ಪಿಟ್ಕೊಳ್ಳಿ. ಇದಾದ್ರೂ ಇಟ್ಕೊಳ್ಳಿ. ಆಶಾ ರವಿ ಮದ್ವೆ. ದ್ವೈತ 2 ಅಕ್ಷರ, ಮಧ್ವ 2 ಅಕ್ಷರ, ಶಂಕರ 3 ಅಕ್ಷರ, ಅದ್ 3 ಅಕ್ಷರ. ಈ ತರ ಒಬ್ಬೊಬ್ರು ಒಂದೊಂದು ಇಟ್ಕೋತಾರೆ. ಡಿಪೆಂಡ್ಸ್. ಇದೆಲ್ಲ ನಿಮ್ಮ ಒಂದು ಬಿಟ್ಟಿದ್ದು. ಸರ್ ಸ್ಟಾರ್ಟ್ ಮಾಡಿತ್ತಿದ್ರೆ ಬಸವರಾಜು ಮುಗಿದಿದೆ ಕಣ್ರಿ. ಬಸವರಾಜ್ ಹಿಸ್ಟ್ರಿ ಕ್ಲಾಸ್ ಎಷ್ಟು ದಿನ ನಡೆಯುತ್ತೆ ಸರ್ ಅಂತಿದ್ರೆ ಇನ್ನೊಂದು 3-4 ಡೇಸ್ ನಡೆಯುತ್ತೆ ಹಿಸ್ಟ್ರಿ ಕ್ಲಾಸ್. ಹಿಸ್ಟ್ರಿ ಕ್ಲಾಸ್ ಅಂದ್ರೆ ಫುಲ್ ಕಂಪ್ಲೀಟ್ ಹಿಸ್ಟ್ರಿ ಅಲ್ಲ, ಪ್ರಾಚೀನ ಭಾರತ ಅಲ್ಲಿವರೆಗೂ ಆಯ್ತಾ. ಮೆಡಿವಲ್ ಇಂಡಿಯಾ ಎಲ್ಲ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ. FDA SDAಗೆ ತುಂಬಾ ಜನ ಕನ್ನಡ ಕೇಳ್ತಾ ಇದಾರೆ. ನೀವು 4-5 ಒಂದು 5-6 ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ದಟ್ ಈಸ್ ಫಾರ್ ಪೇಯ್ಡ್ ಕ್ಲಾಸ್. ಏನು ನೀವ್ ಅದನ್ನ ನೋಡಿದ್ರೆ ಒಂದು 90+ ತೆಗಿಬೇಕು. 90+ ಮಾರ್ಕ್ಸ್ ನ 90 ಹೊಡೆಯೋದಲ್ಲ. ಓಕೆನಾ? ಅದು ಆತರ ಒಂದು ರೆಡಿ ಮಾಡ್ಬೇಕು. ನಡೀತಾ ಇದೆ ಪ್ರೋಸೆಸ್. ನೋಡೋಣ, ಕನ್ನಡ ರೆಡಿ ಮಾಡ್ತೀವಿ. ಸೊ ಲೆಸ್ ದನ್ 1000 rupees ಇರುತ್ತೆ ಫುಲ್ ಕಂಪ್ಲೀಟ್ ಕೋರ್ಸ್. ನೀವು ಅದು ವಿಡಿಯೋಸ್ ತಗೊಂಡು ಆಕ್ಸೆಸ್ ತಗೊಂಡು ನೋಡ್ಕೋಬಹುದು. ಸೊ 90+ ಸ್ಕೋರ್ ಮಾಡ್ಬೇಕು ನೀವು. FDA ಏನಾದ್ರು ಅಥವಾ SDAದಲ್ಲಿ ಆಗ್ಬೇಕು ಅಂದ್ರೆ ನೀವು 90 ಮೇಲಿದ್ರೆ, GK ಒಂಚೂರು 60-50 ಮ್ಯಾನೇಜ್ ಆದ್ರೂ ಸೊ ಯು ವಿಲ್ ಬಿ ಇನ್ ದ ಲಿಸ್ಟ್. ಅವಾಗ ಈಸಿ ಆಗುತ್ತೆ ನಿಮ್ಗೆ. ಸ್ವಲ್ಪ ದೊಡ್ಡ ಮನೆಯವರು ಹೂವು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು, ತಗೊಂಡಿದ್ದೀನಿ. ಒಂದು ಖುಷಿ ರೀ ನಾನು ನಿಮ್ಮ ಹತ್ರ ಎಲ್ಲ ಮಾತಾಡೋದು. ಇಷ್ಟೊಂದು ಜನ ನಮಗೆ ತುಂಬಾ ಒಳ್ಳೆಯ ಪ್ರಶ್ನೆಗಳು ಸರ್ ಅಂತಿದ್ದಾರೆ. ಬಸವರಾಜ್ SM ಅನ್ನೋರು ಸರ್ ಈಗ ಜಾಯ್ನ್ ಆದೆ ನಾನು ಅಂತಿದ್ದಾರೆ. 21 ನಡೆಯುವ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತಾರೆ ನಿಜಾನ ಸರ್ ಅಂತ ಗೊತ್ತಿಲ್ಲ. ಹರೀಶ್ ಆದವ್ರೆ ಸದ್ಯಕ್ಕೆ ಏನಾತರ ನ್ಯೂಸ್ ಇಲ್ಲ. ನೋಡೋಣ, ಆತರ ಬಂದ್ರೆ ಖಂಡಿತ ಶೇರ್ ಮಾಡೋಣ. ನಮ್ಮ ಬರ್ಕತ್ ಖಾನ್ ವಾಚ್ ಮಾಡ್ತಾ ಇದಾರೆ. ಬರ್ಕತ್ ಸಾರಿ, ಫೋನ್ ಮಾಡಿದ್ರಿ, ಆನ್ಸರ್ ಮಾಡಕ್ ಆಗ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. Which book we should refer to become a PSI? First you refer school books, then later you study your subject wise. ಕೃಷ್ಣ ಅವರೇ, ಯಾವ್ದು ಬೇಕಾದ್ರೂ ಮಾಡ್ಬೋದು. ಚೂಸ್ ಎನಿ ಬುಕ್ಸ್ ಇನ್ ದ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರ್ತಕ್ಕಂಥ ಯಾವ್ದಾದ್ರು ತಗೊಳ್ಳಿ, ದಟ್ ಈಸ್ ಫೈನ್. ಅಂತದೇ ತಗೋಬೇಕು ಅಂತ ಏನಿಲ್ಲ. ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಎಲ್ಲರಿಗೂ. ಬಡ ಇವತ್ತು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ಸಿಕ್ಕಾಪಟ್ಟೆ ನೆನ್ಸ್ಕೊತಾ ಇದ್ದೀರಾ. ಗುಡ್. ಓಕೆ, ಕೇಳ್ರಪ್ಪ, ಕ್ವಶನ್ಸ್ ಕೇಳ್ರಿ. ಅದರ್ ದನ್ ದಿಸ್ ಅದಿತ್ತು ಕ್ವಶನ್ಸ್ ಚೆನ್ನಾಗಿತ್ತು, ಅದು ಬಿಡಿ. ಹ್ಯಾಪಿ ಟೀಚರ್ಸ್ ಡೇ ಪೂಜಾ ರಾಮು. ಥ್ಯಾಂಕ್ ಯು ಪೂಜಾ ಅವ್ರೆ. ಇನ್ನು ಈಗ ಆನ್ಸರ್ ಮಾಡ್ತಾರೆ ಕೆಲವರೆಲ್ಲ, ಪಾಪ ಈಗ ಸ್ಟಾರ್ಟ್ ಮಾಡಿದೀವಿ ಅಂತ. ಇದು ಮುಗಿದಿರೋ ಕ್ವಶನ್ಸ್ ರೀ. ನಿಮ್ ತರ ಯಾರು ಮಾತಾಡಲ್ಲ ಸರ್, ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ಸರ್ ರಘು ಅವ್ರೆ. ಮಾತಲ್ಲಿ ಏನಿದೆ ರೀ, ನಮ್ದು ಏನಿಲ್ಲ. ನಮ್ದು ಒಂಥರ ಸ್ಟ್ರೈಟ್ ಫಾರ್ವರ್ಡ್, ಜಸ್ಟ್ ತಲೆಗೆ ಬುಲೆಟ್ ಇಟ್ಟು ಹೊಡೆಯೋದಷ್ಟೇ. ನಮಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ವೈಜ್ಞಾನಿಕವಾಗಿ ಮಾತಾಡೋದಕ್ಕೆ ಬರಲ್ಲ. ನಮ್ಗೆ ಅದೇನ್ ಬರ್ತದೋ, ಲೋಕಲ್ ಲ್ಯಾಂಗ್ವೇಜೋ, ಹಳ್ಳಿ ಲ್ಯಾಂಗ್ವೇಜೋ, ಬೆಂಗಳೂರು ಲ್ಯಾಂಗ್ವೇಜೋ, ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜೋ ನೇರವಾಗಿ ಹೇಳ್ತಾ ಇರೋದಷ್ಟೇ. ಅದು ನಮ್ಮ ಇದು. ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟೇ. ಅದು ಇಲ್ಲಿವರೆಗೂ ಹತ್ರ ಯಾರು ಮಾತಾಡ್ತಿರ್ಲಿಲ್ಲ, ಅದಕ್ಕೆ ನಿಮ್ಗೆ ಇಷ್ಟ ಆಗ್ತದೆ ಎಲ್ರಿಗೂ ಆ ಕ್ಲಾಸಸ್. ಕಾನ್ಸ್ಟಿಟ್ಯೂಷನ್ ಆಕ್ಸೆಸ್ ಕ್ಲಾಸ್ ಸಿಗುತ್ತೆ ಸರ್ 500 rupees ಪೇ ಮಾಡಿದ್ರೆ ಅಂತ ಸುಭಾಷ್ ಕಾಂಬ್ಳೆ. ಒಂದು ಪಾರ್ಟ್ ಸಿಗುತ್ತೆ. ಸೊ ಒಂದು ಪಾರ್ಟಿಗೆ 500 ಪೇ ಮಾಡಿ, ಇಂಟ್ರೆಸ್ಟ್ ಇದ್ರೆ ಆಮೇಲೆ ಕಂಟಿನ್ಯೂ ಜಾಯಿನ್ ಮಾಡಿ, ಸೆಕೆಂಡ್ ಥರ್ಡ್ ಅಂತ ತಗೊಂಡಿವ್ರಂತೆ. ಫಸ್ಟ್ ನೋಡಿ,
ಐ ಲೈಕ್ ಹಿಸ್ಟ್ರಿ ಕ್ಲಾಸ್. ಸಾರಿ, ನಿಮ್ಗೆ ಅದು ಹಿಸ್ಟ್ರಿ ಕ್ಲಾಸ್ ನ ಲೈವ್ ಕೊಟ್ಟಿದ್ದೆ ಪಾಠ ಮಾಡ್ಬೇಕಾದ್ರೆ, ಜಸ್ಟ್ ಹಂಗೆ ಕಟ್ ಮಾಡಿದೆ, ಸಾರಿ. ಯಾಕಂದ್ರೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್, ನಮ್ದು ಕನ್ಸ್ಟೆಂಟ್ಸ್, ಬಜೆಟ್, ಸಾಫ್ಟ್ವೇರ್ ಎಲ್ಲಾನು ಇರುತ್ತೆ. ನಿಮ್ಗೆ ಅನ್ಸ್ಬೋದು ಕೆಲವು ಸರ್ ಫ್ರೀನೇ ಮಾಡಿ ಅಂತ ಹೇಳ್ಬೋದು. ನೋಡೋಣ, ಮುಂದಕ್ಕೆ ಒಂದಿನ ಮಾಡೋಣ, ಅದನ್ನು ಕೂಡ ಖಂಡಿತ ಮಾಡೇ ಮಾಡ್ತೀನಿ. ನಾವು ಸದ್ಯಕ್ಕೆ ಪ್ಲಾನ್ ಇಲ್ಲ, ನೋಡೋಣ ಮುಂದಕ್ಕೆ. ಒಂದು ಟೈಮ್ಗೆ ಎಲ್ಲ ಫುಲ್ ಅವೈಲಬಿಲಿಟಿ ಇದ್ದು ನೀವು ಎಲ್ಲ ಮನೆಯಿಂದ ಕೂತ್ಕೊಂಡೆ ಸ್ಟಡಿ ಮಾಡ್ಬೇಕು, ಆತರ ಒಂದು ಮಾಡೋ ಆಸೆ ಇದೆ. ನೋಡೋಣ ಟೈಮ್ ಯಾವಾಗ ಬರುತ್ತೆ ಅಂತ. ಕೆಲವು ನೋಡಿ, ನಮ್ಮ ಪೇಜ್ಗೆ ಹೋಗ್ರಿ, ಸ್ಪರ್ಧಾ ಚಿಗುರು ಪೇಜ್. ಫಸ್ಟ್ ಅದನ್ನ ಹೋಗ್ಬಿಟ್ಟು ಯಾರ್ಯಾರು ಫಾಲೋ ಮಾಡಿಲ್ಲ ಅಂದ್ರೆ ಫಸ್ಟ್ ಫಾಲೋ ಮಾಡಿ. ಅಲ್ಲಿ ಫಾಲೋ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಅಲರ್ಟ್ಸ್, ನಮ್ದು ಯಾವಾಗ ಲೈವ್ ಕ್ಲಾಸ್ ನಿಮ್ಗೆ ಅಲರ್ಟ್ಸ್ ಎಲ್ಲ ಬರುತ್ತೆ. ಸರ್ ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ ಅಂತ ತುಂಬಾ ಜನ ಹೇಳಿದ್ರು ಕೂಡ, ನೀವು ಹೋಗಿ ನಮಗೋಸ್ಕರ ಆದ್ರೂ, ಅಂದ್ರೆ ಸ್ಪರ್ಧಾ ಚಿಗುರುಗೋಸ್ಕರ ಆದ್ರೂ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ನೋಟಿಫಿಕೇಶನ್ಸ್ ಆಫ್ ಮಾಡ್ಕೊಂಬಿಡಿ. ಯಾವುದೇ ನೋಟಿಫಿಕೇಶನ್ಸ್ ಬರಬಾರ್ದು. ಅರ್ಧ ಮೊಬೈಲಿಗೆ ನೋಟಿಫಿಕೇಶನ್ಸ್ ಬಂದು ನಾವೆಲ್ಲ ಅಧ್ವಾನ ಹಾಕಿ ಕೂತ್ಕೊಂಡಿದೀವಿ. ಸೊ ನೋಟಿಫಿಕೇಶನ್ಸ್ ಎಲ್ಲ ಆಫ್ ಮಾಡ್ಬಿಡಿ. ಸೊ ಅವಾಗ ಆರಾಮಾಗಿ ಫೇಸ್ಬುಕ್, ವಾಟ್ಸ್ಆಪ್ ಏನ್ ಬೇಕೋ ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ಳಿ. ಕೆಲವರೆಲ್ಲ ಸೈನ್ಸ್ ಕ್ವಶನ್ಸ್ ಕೇಳ್ತಿದ್ದಾರೆ. 24 ಕ್ಯಾರೆಟ್ ಅಂದ್ರೆ 100%, ಅದು ಲೆಕ್ಕ ಹಾಕೊಳ್ಳಿ. 91.6 ಏನೋ ಬರುತ್ತೆ 22 ಕ್ಯಾರೆಟ್ ಅಲ್ಲಿ. ಗುರುರಾಜ್ ಪ್ಯೂರಿಟಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಐ ಥಿಂಕ್ ದಟ್ಸ್ ಇಟ್ ಅನ್ಸುತ್ತೆ. ನಾಳೆ ಸಂಡೇ, ಚೆನ್ನಾಗಿ ಎಂಜಾಯ್ ಮಾಡಿ. ಒಳ್ಳೆ ನಾನ್ ವೆಜ್ ಗಿನ್ವೆಜ್ ತಂದು ಸಂಡೇ ಬೆಳಗ್ಗೆ ನಾವು ಬಿರಿಯಾನಿ ಮಾಡಿ ಅಂತ ಹೇಳಿದೀವಿ ಮನೆಗಳಲ್ಲಿ. ಸೊ ನೀವು ಮನೆಗಳಲ್ಲಿ ಚೆನ್ನಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿ. ಇಷ್ಟೆಲ್ಲ ಕಷ್ಟಪಟ್ಟು ರಾತ್ರಿ ಎಲ್ಲ ಓದಿ ಎದ್ದಿ ಪೊಲೀಸು ಅಥವಾ FD ಏನೋ ಇನ್ಸ್ಪೆಕ್ಟ್ರು ಅಥವಾ KS ಆಫೀಸರು ಇವೆಲ್ಲ ಆಗೋದು 3 ಹೊತ್ತು ಊಟಕ್ಕೆ ಮತ್ತೆ ಸ್ವಲ್ಪ ಬಟ್ಟೆಗೆ. ಸೊ ಅದನ್ನ ಎಂಜಾಯ್ ಮಾಡಿ, ಖುಷಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಊಟ ತಿಂಡಿ ತಿನ್ಕೊಂಡು. ಸೊ ನಾವು ಕೂಡ ನಾಳೆ ಅದನ್ನೇ ಮಾಡಬೇಕು, ನೀವು ಕೂಡ ಅದನ್ನೇ ಮಾಡಿ. ತಲೆ ಕೆಡಿಸ್ಕೋಬೇಡಿ, ಕೆಲಸ ಅಂತ ಯಾವಾಗ್ಲೂ ವರಿ ಮಾಡ್ಬೇಡಿ, ಬಟ್ ಸೀರಿಯಸ್ ಆಗಿ ವರ್ಕ್ ಮಾಡಿ. ಸೊ ವರ್ಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಫ್ಯೂಚರ್ ಅಲ್ಲಿ ಎಷ್ಟು ಸಿಗುತ್ತೆ. ಇನ್ನೆಲ್ಲ ಏನು ಸರ್, ಕರ್ನಾಟಕ ಪೊಲೀಸ್ ಹಾಕೋ ಯಾವ ಬುಕ್ಸ್ ಓದಿದರೆ ಎಕ್ಸಾಮ್ ಈಸಿ ಆಗುತ್ತೆ? ಎನಿ ಬುಕ್ಸ್ ಅಪ್ಪ, ಪರ್ಟಿಕ್ಯುಲರ್ ಆಗಿ ಇಂಥ ಬುಕ್ಸ್ ಅಂತ ನಾನು ಹೇಳಕ್ ಹೋಗಲ್ಲ. ಎನಿ ಬುಕ್ಸ್ ಯಾವ್ದು ಬೇಕಾದ್ರು. ನಾವು ಇಂಥ ಪಬ್ಲಿಕೇಶನ್ಸ್ ಓದಿ ಅಂತ ಪಬ್ಲಿಕೇಶನ್ಸ್ ಓದಿ ನಾವು ಖಂಡಿತ ನಾವ್ ಯಾವತ್ತೂ ಹೇಳಲ್ಲ ಆತರ. ನೋಡೋಣ, ನಮ್ದೇ ಪಬ್ಲಿಕೇಶನ್ ಸ್ಪರ್ಧಾ ಚಿಗುರು ಅಂತಾನೆ ಬಿಡ್ಬೇಕು ಅಂತ ಇದೀವಿ. ಸದ್ಯಕ್ಕೆ ಆಗಲ್ಲ, ಬಟ್ ಸರ್ ಬಿಡಿ ಅಂತ ಆಮೇಲೆ ನಾಳೆಯಿಂದನೇ ಕುತ್ಕೊಂಡ್ಬಿಟ್ಟಿರ. ಅದೆಲ್ಲ ಇನ್ನೊಂದು 6 ತಿಂಗಳು ಅಥವಾ ನೆಕ್ಸ್ಟ್ ಇಯರ್ 2021 ಪ್ಲಾನ್ ಅದು. ಐ ಥಿಂಕ್ ದಟ್ಸ್ ಇಟ್. ಪರವಾಗಿಲ್ಲಪ್ಪ, ಆದ್ರೂ ನೀವು ಇದೆಲ್ಲ ಓದ್ತಾ ಇದೀರ ಎಷ್ಟೊಂದ್ ಜನ ರಾತ್ರಿ ಎಲ್ಲ ಅಂದ್ರೆ ಬಹಳ ಖುಷಿ ಆಗುತ್ತೆ. 11 ಆದ್ರೂ ಲೈವ್ ಅಲ್ಲಿ ಹಂಗೆ ಓಡ್ತಾ ಇದೆ ನಮ್ ವಿಡಿಯೋ ಅಂತಂದ್ರೆ, ನೋಡೋಣ ಇನ್ಮೇಲೆ ಕ್ಲಾಸ್ ರಾತ್ರಿ 12:30 1 ಗಂಟೆಗೆ ಕಾಣೋಣ. ಅವಾಗ್ಲೂ ಎದ್ದಿರ್ತೀರ, ನೋಡೋಣ, ಚೆನ್ನಾಗಿರುತ್ತೆ ಅವಾಗ. ಯಾರು ಆಸಕ್ತರು ಮಾತ್ರ ಎದ್ದಿರ್ತಾರ ಅವಾಗ. ಓಕೆ, ಆಯ್ತು. ನಾಳೆ ಹ್ಯಾಪಿ ಸಂಡೇ. ನಾಳೆ ಸಂಡೇ ಎಂಜಾಯ್ ಮಾಡಿ, ಖುಷಿಯಾಗಿ ಊಟ ಮಾಡಿ. ಒಂದು ರಜಾ ಸಿಕ್ಕಿರುತ್ತೆ, ಆರಾಮಾಗಿ ಫ್ರೀಯಾಗಿ ಪಾರ್ಕ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡ್ ಬನ್ನಿ. ಸಿಟಿಲಿದ್ರೆ, ಹಳ್ಳಿಲಿದ್ರೆ ಹೊಲ ಮನೆ ಹತ್ರ ಓಡಾಡಿ ಸ್ವಲ್ಪ ಮನಸ್ಸಲ್ಲಿ ಥಿಂಕ್ ಮಾಡಿ, ಯಾಕೆ ಓದ್ಬೇಕು, ಓದಿದ್ರೆ ಏನ್ ಲಾಭ, ನಾನು ಓದದೇ ಇದ್ರೆ ನನ್ನ ಲೈಫ್ ಎಲ್ಲಿರುತ್ತೆ, ಓದಿದ್ರೆ ನನ್ನ ಲೈಫಲ್ಲಿ ಅಕಸ್ಮಾತ್ ಕೆಲಸ ಸಿಕ್ಕಿದ್ರೆ ನಾಳೆ ತಂಗಿ ಮದುವೆ ಆಗುತ್ತೆ, ಅಕ್ಕನ ಮದುವೆ ಆಗುತ್ತೆ, ಸಮಾಜದಲ್ಲಿ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ, ಆಮೇಲೆ ಬಿಂದಾಸಾಗಿ ಬದುಕ್ಬೋದು. ಒಂದ್ ಒಳ್ಳೆ ಪಲ್ಸರ್, ರಾಯಲ್ ಎನ್ಫೀಲ್ಡ್ ಬೈಕ್ ಬರಲ್ಲ ಅಂತ ತಗೊಂಡ್ ಮನೆ ಮುಂದೆ ನಿಲ್ಸ್ಬೋದು. ಈ ಜೋಶ್ ಎಲ್ಲ ಕನ್ಸ್ ಕಾಣ್ಬೋದು. ಆಗ್ಲಿಲ್ಲ ಅಂದ್ರೆ ಮೊಬೈಲ್ ಸಿಮ್ ಕರೆನ್ಸಿಗೂ ಅಪ್ಪ ಅಮ್ಮನ್ ಕೇಳ್ಬೇಕಾಗತ್ತೆ, ಪ್ರತಿದಿನ ಬೈತಾ ಇರ್ತಾರೆ. ಸೊ ಇದನ್ನೆಲ್ಲ ಫೀಲ್ ಮಾಡ್ಕೊಳ್ಳಿ. ಇದೆಲ್ಲ ಫೀಲ್ ಮಾಡ್ಕೊಂಡ್ರೆ ಯಾವ ಮೋಟಿವೇಶನ್ ಬೇಡ, ಮೋಟಿವೇಶನ್ ಗುರು ಯಾರು ಇಲ್ಲ. ಸೊ ನಿಮಗೆ ನೀವೇ ಯೋಚನೆ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಬೂಸ್ಟ್ ಆಗುತ್ತೆ. ಸಾಕು ಅನ್ಸುತ್ತೆ, ತುಂಬಾ ಕುಯ್ಯೋದು ಬೇಡ, ದಿನ ಕುಯ್ತಾನೆ ಇರ್ತೀವಿ. ಸೊ ಕ್ಲಾಸ್ ಜಾಯ್ನ್ ಆಗೋರು ಆ ನಂಬರ್ಗೆ ಪೇಮೆಂಟ್ ಮಾಡೋರು ಮಾಡಿ ಇನ್ಫಾರ್ಮೇಶನ್ ಕೇಳ್ಬೋದು. ಆಮೇಲೆ ನಮ್ಮ 2 ನಂಬರು ಅಲ್ಲಿದೆ, ಇಲ್ಲಿ ಫೇಸ್ಬುಕ್ ಪೇಜ್ ಅಲ್ಲಿ. ಫಸ್ಟ್ ಹೋಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಫಾಲೋ ಅಥವಾ ಲೈಕ್ ಅಂತ 2 ಮಾಡಿ, ಫಾಲೋ ಲೈಕ್ 2 ಮಾಡಿ. ಸೊ ಕೆಲವು ಕ್ವಶನ್ಸ್ ಗಳು ಕೇಳ್ತಿದಾರೆ, ಅವೆಲ್ಲ ಸಿಗತ್ ಬಿಡ್ರಿ. ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಯಾವ್ದು, ಅದೆಲ್ಲ ಸಿಗತ್ತೆ. ಅದೆಲ್ಲ ನೀವು ನೋಡ್ಕೊಂಡು, ಗುರುರಾಜ್ ಕುಮಾರ್ ಅವರು ಇನ್ನು ಹಳೆ ಕಾಲದಲ್ಲಿ ಇದಿರಲ್ರಿ. ಕ್ವಶನ್ಸ್ ಗಳೆಲ್ಲ ಮುಂದೆ ಅಡ್ವಾನ್ಸ್ ಹೋಗ್ತಾ ಇದೆ. ನೀವಿನ್ನು ಉಪ್ಪಿನ ಮರುಭೂಮಿ ಯಾವ್ದು, ಸ್ವೀಟ್ ಮರುಭೂಮಿ ಯಾವ್ದು,
ಇವೆಲ್ಲ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಸಬ್ಜೆಕ್ಟ್ ವೈಸ್ ಹೋಗಿ ಹಳೆ ಕ್ವಶನ್ಸ್ ಪೇಪರ್ ಅವೆಲ್ಲ ಸಾಲ್ವ್ ಮಾಡಿ, ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಬಿಟ್ಬಿಡಿ, ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿ. ಓಕೆ, ಆಯ್ತು. ದಟ್ಸ್ ಇಟ್. ಕ್ಲಾಸ್ ಕ್ವಶನ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಇದು ಮಾಡಿದ್ದೀರಾ. ಸರ್ ಮತ್ತೆ ಯಾವಾಗ ಕ್ಲಾಸ್ ಇರುತ್ತೆ ಅಂತ ಹೇಳಿದರೆ ನೆಕ್ಸ್ಟ್ ಕ್ಲಾಸ್ ಅಪ್ಡೇಟ್ ಮಾಡ್ತಿದೀವಿ. ಇವರು ಬಸವರಾಜ ಬೀನರು ಸರ್, ಡೋಂಟ್ ವೇಸ್ಟ್ ಟೈಮ್, ಗೋ ಟು ಕ್ಲಾಸ್ ಅಂತಿದ್ದಾರೆ. ಯಾವ ಕ್ಲಾಸ್ಗೆ ಹೋಗ್ಬೇಕೋ ಗೊತ್ತಿಲ್ಲ. ಇವ್ರು ಯಾವ ಕ್ಲಾಸಿಂದ ಬಂದಿದ್ದಾರೋ ಅಥವಾ ಯಾವ ದೇಶದಿಂದ ಬಂದಿದ್ದಾರೋ, ಕ್ಲಾಸ್ ಮುಗಿದ ಮೇಲೆ ಬಂದಿದ್ದಾರೋ ಗೊತ್ತಿಲ್ಲ. ಇವರು ಮೋಸ್ಟ್ಲಿ IAS ಕ್ಯಾಂಡಿಡೇಟ್ ಇರ್ಬೇಕು ಅನ್ಸುತ್ತೆ. ಬಸವರಾಜ ಬಿ ಕ್ಲಾಸ್ ಮುಗಿದಿದೆ. ಬಸವರಾಜ್ ಅವರೇ ನೋಡ್ಕೊಳ್ಳಿ, ಇರುತ್ತೆ ವಿಡಿಯೋ. ಓಕೆ, ಬೇರೆಯವರು ಥ್ಯಾಂಕ್ ಯು ಅಂತಿದ್ದಾರೆ. ಗುಡ್ ನೈಟ್, ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಲೈವ್ ಕ್ಲಾಸಿಗೆ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ಓಕೆನಾ? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಹ್ಯಾಪಿ ಟೀಚರ್ಸ್ ಡೇ ಅಂತ ತುಂಬಾ ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು. ಸಿಗೋಣ. ಗುಡ್ ನೈಟ್.